ಶ್ರೀ ಗುರುಭ್ಯೋ ನಮಃ. ಈ ತೀರ್ಥ ಪ್ರಬಂಧದ ಪ್ರವಚನ ಮಾಲಾದ 4ನೇ ಭಾಗ ಇದು. ಅದರಲ್ಲಿ ಪಶ್ಚಿಮ ಪ್ರಬಂಧದ ಮೊದಲನೇ ಪ್ರಬಂಧ ಪಶ್ಚಿಮ ಪ್ರಬಂಧ, ಅದರ 25ನೆಯ ಪದ್ಯದವರೆಗೆ ಕಳೆದ ದಿವಸ ಶ್ರವಣ ಮಾಡಿದ್ದೀವಿ. 26ನೇ ಪದ್ಯವನ್ನು ಇವತ್ತು ನೋಡಬೇಕು. ಎಲ್ಲೂರು ಅಂತ ಒಂದು ಕ್ಷೇತ್ರ, ಉಡುಪಿಯ ಸಮೀಪವೇ ಇರುವಂತಹ ಒಂದು ಕ್ಷೇತ್ರ. ಉಡುಪಿಯಿಂದ ಸುಮಾರು 25 ಕಿಲೋಮೀಟರ್ ದೂರ ಇರುವಂಥ ಕ್ಷೇತ್ರ. ಅಲ್ಲಿರುವಂತಹ ವಿಶ್ವನಾಥನ ಸ್ತೋತ್ರವನ್ನು ವಾದಿರಾಜ ಸ್ವಾಮಿಗಳು ಮಾಡಿದ್ದನ್ನು ಒಂದು 2-3 ಪದ್ಯಗಳಲ್ಲಿ ನಾವು ನೋಡಿದ್ದೇವೆ. ಮುಂದೆ ಅಲ್ಲಿರುವಂಥ ನಂದಿಕೇಶ್ವರನ ಸ್ತೋತ್ರ, ವಾದಿರಾಜರು ಅಲ್ಲಿ ಶಿವಲಿಂಗದ ದರ್ಶನ ಮಾಡಲಿಕ್ಕೆ ಹೋದಾಗ ಅಲ್ಲಿರುವಂಥ ನಂದಿ ಸ್ವಲ್ಪ ಎತ್ತರ ಇತ್ತಂತ. ಎತ್ತರ ಇದ್ದಿದ್ದರಿಂದ ಒಳಗಿರುವಂಥ ಲಿಂಗ ಸ್ಪಷ್ಟವಾಗಿ ಕಾಣಲಿಲ್ಲ. ಆಗ ಆ ನಂದಿಯನ್ನ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡಿದರು. ಅದು ಸ್ವಲ್ಪ ತಲೆ ಬಾಗಿಸಿ ಶಿವನ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿತು ಅಂತ ಹೀಗೊಂದು ಐತಿಹ್ಯ ಕಂಡು ಬರ್ತದೆ. ಸುಚಾರು ಕರ್ಣ ಲಾಂಗೂಲ ಶೃಂಗಾಂಗ್ಯುಧರ ದೃಂಗ್ಮುಖಂ ಕಕುದ್ವಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ. ಸುಂದರವಾದಂಥ ಕಿವಿಗಳು, ಬಾಲ, ಕೋಡು, ಕಾಲು, ಉದರ, ಕಣ್ಣು ಮತ್ತು ಮುಖ ಇತ್ಯಾದಿಗಳುಳ್ಳದ್ದು ಆ ನಂದಿ. ಮತ್ತೆ ಹೆಗಲ ಮೇಲೆ ಉಬ್ಬಿದ ಪ್ರದೇಶ ಇದ್ದದ್ದು, ಅದರ ಬೆನ್ನ ಮೇಲೆ ಬೆಳ್ಳಗಿನ ಶರೀರದ ಕಾಂತಿ ಅದರದು, ಆ ನಂದಿದು. ಅಂಥ ಶಂಕರ ವಾಹನವಾದಂಥ ನಂದಿಕೇಶ್ವರ ಏನಿದ್ದಾನೆ ಅವನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಈ ನಂದಿಕೇಶ್ವರನ ಒಂದು ಶಾಪ ರಾವಣನಿಗೆ. ಆದ್ರಿಂದಲೇ ಈ ರಾಮಾಯಣದಲ್ಲಿ ಎಲ್ಲ ದೇವತೆಗಳು ಕಪಿಯ ರೂಪದಿಂದ ಹುಟ್ಟಲಿಕ್ಕೆ ಕಾರಣ ಆಯಿತು. ಇವನು ಈ ರಾವಣ ಕೈಲಾಸದ ಮೇಲೂ ದಂಡೆತ್ತಿ ಹೋಗಿದ್ದ, ಎಲ್ಲಾ ದೇವಲೋಕಗಳಿಗೂ ಹೋಗಿದ್ದ, ಕೈಲಾಸದ ಮೇಲೂ ಹೋಗಿದ್ದ. ಕೈಲಾಸ ಪರ್ವತವನ್ನು ಅಳಗಾಡಿಸಲಿಕ್ಕೆ ಪ್ರಯತ್ನ ಪಟ್ಟ. ಆಗ ಪಾರ್ವತಿ ಹೆದರಿದಳು. ಆ ಕೈಲಾಸ ಪರ್ವತ ಕಂಪಿಸಿದಾಗ ಶಿವ ತನ್ನ ಭಾರವನ್ನ ಹೆಚ್ಚು ಮಾಡಿದ. ರಾವಣನ ಬಾಹುಗಳು ಕೈಲಾಸ ಪರ್ವತದ ಕೆಳಗೆ ಸಿಕ್ಕಿಕೊಳ್ಳುವಂತೆ ಮಾಡಿದ. ಅದು ಒಂದು ಘಟನೆ. ಮತ್ತೊಂದು, ಆ ನಂದಿಕೇಶ್ವರ, ನಂದಿಯ ಮುಖ ಇದ್ದವನು, ವೃಷಭದ ಮುಖ ಇದ್ದವನು, ಅವನು ನೋಡಿ ಇವನು ಅಪಹಾಸ್ಯ ಮಾಡಿದ. ಈ ರಾವಣ ಅಪಹಾಸ್ಯ ಮಾಡಿದಾಗ ಕೋತಿಯ ಮುಖ ಇದ್ದಂತೆ ಇದೆಯಲ್ಲ ಅಂತ ಅಪಹಾಸ್ಯ ಮಾಡಿದ. ಹಾಗೆ ಅಪಹಾಸ್ಯ ಮಾಡಿದಾಗ ನಿನಗೆ ಕೋತಿಗಳಿಂದಲೇ ಪರಾಭವ ಆಗಲಿ ಅಂತ ಆ ನಂದಿಕೇಶ್ವರ ಅವನಿಗೆ ಶಾಪ ಕೊಟ್ಟಿದ್ದ. ಆ ಕಾರಣಕ್ಕಾಗಿ ಈ ದೇವತೆಗಳೆಲ್ಲ ಭಿನ್ನ ಭಿನ್ನ ಕಪಿಗಳ ರೂಪದಿಂದ ಅಲ್ಲಿ ಬರಬೇಕಾಯ್ತು. ಬಂದು ಆ ರಾಮನ ದರ್ಪಕ್ಕೆ ಅವರೆಲ್ಲ ಕಂಟಕರಾದರು ಅಂತ ನೋಡ್ತೀವಿ. ಹೀಗೆ ಆ ನಂದಿಕೇಶ್ವರನ ಒಂದು ಮಹತ್ವ. ಭವಘರ್ಮ ಭವಾರ್ತಿಘ್ನ ಸಮಠಃ ಸೇವಿತಾಂ ಸದಾ ಕೃಷ್ಣದ್ವೈಪಾಯನ ಘನೋ ಯತ್ರ ಆಗಾದ್ವಾಯು ವರ್ತಮನ. ಮುಂದೆ ಮಧ್ಯವಾಟ ಮಠ ಅಂತ, ಇದು ಬಂಟ್ವಾಳದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಮಧ್ವ ಅಂತ ಅದು ಸ್ಥಳ. ಮೂಲತಃ ಮಧ್ವ ಅಂತ ಮಹಾಪ್ರಾಣ ಇರೋದು, ಅದು ಎಲ್ಲರಿಗೂ ಕೂಡ, ಹಳ್ಳಿಗಾಡಿನವರಿಗೆ ಪೂರ್ಣವಾಗಿ ಸ್ಪಷ್ಟವಾಗಿ ಉಚ್ಚಾರಕ್ಕೆ ಅದು ಸಿಲ್ಕೋದಿಲ್ಲ. ಅದಕ್ಕಾಗಿ ಅವ್ರಿಗನ್ನ ಮಧ್ವ ಇದ್ದದನ್ನ ಮಧ್ವ ಅಂತ ಅಂದಿದಿರ್ಬೇಕು. ಮೊದಲು ಧ ಇದ್ದದನ್ನ ದ, ಮುಂದೆ ವನು ತೆಗೆದು ಹಾಕಿ ಮದ್ದ ಅಂತ ಒಂದು ಹೆಸರು ಬಂತು ಅದಕ್ಕೆ. ಆ ಬಂಟ್ವಾಳದಿಂದ 18 ಕಿಲೋಮೀಟರ್ ದೂರದಲ್ಲಿ ಈ ಮದ್ದ, ಅಲ್ಲಿಂದ ಮುಂದೆ 3 ಕಿಲೋಮೀಟರ್ದಲ್ಲಿ ಈ ಮಧ್ಯವಾಟ ಅನ್ನೋ ಒಂದು ಮಠ. ಅದು ಆಚಾರ್ಯರು ತಮ್ಮ ಪ್ರಯಾಣ ಕಾಲದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ದಿವಸ ಅಲ್ಲಿ ತಂಗಿದ್ದರು ಅಂತ ಪ್ರತೀತಿ. ಈ ಮಧ್ವ ಅಥವಾ ಮದ್ದ ಅಂತ ಕ್ಷೇತ್ರ ಏನಿದೆ, ಮಧ್ವನವಮಿ ದಿವಸ ವಿಶೇಷವಾದಂತಹ ಒಂದು ಉತ್ಸವನೂ ಅಲ್ಲಿ ಮಾಡ್ತಾರಂತೆ. ಆ ಮಧ್ಯವಾಟ ಮಠವನ್ನ ನಾವು ಸಜ್ಜನರಾದವರು, ಭಗವದ್ಭಕ್ತರಾದವರು ತೀರ್ಥಯಾತ್ರಾ ಕಾಲದಲ್ಲಿ ಸಂದರ್ಶನ ಮಾಡಬೇಕು. ಅದು ಯಾಕೆ ಅಂತಂದ್ರೆ, ಸಂಸಾರದಲ್ಲಿ ನಾವೇನು ಬೆಂದಿದ್ದೀವಿ, ನಮಗೇನು ನಾನಾ ಥರದ ಕ್ಲೇಶಗಳು ಬಂದು ಒದಗಿವೆ, ಅದಕ್ಕೆಲ್ಲದಕ್ಕೂ ಪರಿಹಾರ ಕೊಡುವಂತಹ ಅನೇಕ ಪ್ರದೇಶಗಳಲ್ಲಿ ಅದು ಒಂದು. ಅಲ್ಲಿ ಈ ವೇದವ್ಯಾಸ ದೇವರು ಬಂದು ನೆಲೆಸಿದರು. ಅವರ ಒಂದು ಸನ್ನಿಧಾನ ಅಲ್ಲಿ ಬಂತು. ಅದನ್ನ ಕಾವ್ಯ ರೀತಿಯಿಂದ ವರ್ಣನೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು.
ಈ ವಾಯು ಮೋಡಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಗೊಂಡು ಬರ್ತದೆ. ಎಲ್ಲಿ ಮಳೆ ಆಗಬೇಕೋ ಅಲ್ಲಿ ತಗೊಂಡು ಬರ್ತದೆ. ಎಲ್ಲಿ ಮಳೆ ಆಗಬಾರ್ದೋ, ಮಳೆ ಆಗುವ ಲಕ್ಷಣ ಇರೋದಿಲ್ವೋ, ದಟ್ಟವಾಗಿ ಮೋಡ ಅಲ್ಲಿ ಕವಿದಿದ್ರೂ ಅದನ್ನೆಲ್ಲ ವಾಯು ಹಾರಿಸಿಕೊಂಡು ಮತ್ತೊಂದು ಪ್ರದೇಶಕ್ಕೆ ತಗೊಂಡು ಹೋಗಿಬಿಡ್ತದೆ. ಅಲ್ಲಿ ಮಳೆ ಆಗ್ತದೆ, ಇಲ್ಲಿ ಮಳೆ ಆಗೋದೇ ಇಲ್ಲ. ಹಾಗೆ ವಾಯುವಿನ ಕೆಲಸ ಮೋಡಗಳನ್ನ ಆ ಕಡೆ ಈ ಕಡೆ ಸಂಚಾರ ಮಾಡಿಸೋದು. ಈ ವೇದವ್ಯಾಸ ದೇವರೆಂಬ ಮೋಡ ಈ ಮಧ್ಯಮಾಟ ಮಠಕ್ಕೆ ಬಂತಂತೆ. ಯಾಕೆ ಅಂತಂದ್ರೆ ಅಲ್ಲೇನು ಸಜ್ಜನರು ಬರ್ತಾರೆ, ಅವರಿಗೆ ಕೃಪೆ ಅನ್ನುವ ಮಳೆಯನ್ನ ಕರೀಲಿಕ್ಕಾಗಿ. ವೇದವ್ಯಾಸ ದೇವರು ಮೋಡದಂತೆ ಆದ್ರೆ ಅವರನ್ನು ಕರ್ಕೊಂಡು ಬಂದಂಥ ವಾಯು ಯಾವುದು ಅಂದ್ರೆ ಮಧ್ವಾಚಾರ್ಯರೇ. ವಾಯುವಿನ ಅಂಶ ಸಂಭೂತರಾದಂಥ ಈ ಮಧ್ವಾಚಾರ್ಯರೇ ಮೋಡ, ಮಧ್ವಾಚಾರ್ಯರೇ ವಾಯು. ಅವರು ಈ ವೇದವ್ಯಾಸ ದೇವರೆಂಬ ಮೋಡವನ್ನು ಅಲ್ಲಿಂದ ತಗೊಂಡು ಬಂದ್ರು. ಅದಕ್ಕೇನರ್ಥ? ವೇದವ್ಯಾಸ ದೇವರನ್ನೇ ಕೈ ಹಿಡಿದು ಕರ್ಕೊಂಡು ಬಂದ್ರು. ಹೇಗೆ ಅಂತಂದ್ರೆ ಅದನ್ನ ಈ ಮುಂದೆ ಹೇಳ್ತಾರೆ. ಎರಡನೇ ಬಾರಿ ಉತ್ತರ ಬದರಿಗೆ ಹೋಗಿದ್ರಲ್ಲ ವೇದವ್ಯಾಸ ದೇವರ ಮತ್ತು ನಾರಾಯಣ ದೇವರ ದರ್ಶನಕ್ಕಾಗಿ, ಆಗ 8 ವ್ಯಾಸ ಮುಷ್ಟಿಗಳನ್ನು ಕೊಟ್ಟರು ಅಂತ ಮಧ್ವ ವಿಜಯದಲ್ಲಿ ನಮಗೆ ಕಂಡು ಬರ್ತದೆ. 10ನೇ ಸರ್ಗದಲ್ಲಿ ಪ್ರಾಪಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾಹ ಯಾಸುಸ ಪದ್ಮಾಸನ್ನಿಹಿತ ದೋಷ್ಯಹಿತ ಸನ್ನಿಹಿತ. ಲಕ್ಷ್ಮೀ ಸಮೇತನಾದ ನಾರಾಯಣ ಆ ಮುಷ್ಟಿಗಳಲ್ಲಿ ಇರ್ತಾನೆ. ವ್ಯಾಸ ಮುಷ್ಟಿ ಅಂತ ಕರೀತಾರೆ ಅದಕ್ಕೆ. ವೇದವ್ಯಾಸ ದೇವರು ತಮ್ಮ ಮುಷ್ಟಿಯಲ್ಲಿ ಹಿಡಿದು ಆಚಾರ್ಯರಿಗೆ ಕೊಟ್ಟಿದ್ದರಿಂದ ಒಂದು ರೀತಿಯಾದ ಮರಳದು. ಆದ್ರೆ ಅದನ್ನ ಅವರು ಹೀಗೆ ಹಿಡಿದು ಕೊಟ್ಟಿದ್ರಿಂದ ಅವತ್ತು ಕೂಡ ಘನವಾದಂಥ ಒಂದು ಉತ್ತಮವಾದಂತಹ ಆಕಾರವೇ ಅವುಗಳಿಗಿದೆ, ಆ ವ್ಯಾಸ ಮುಷ್ಟಿಗಳಿಗೆ. ಅವುಗಳಲ್ಲಿ ಒಂದನ್ನ ಈ ಮಧ್ಯವಾಟ ಮಠದಲ್ಲಿ ಇಟ್ಟಿದ್ರು ಅವರು, ಅಲ್ಲಿಯ ಪೂಜೆಗಾಗಿ. ತಾವೊಂದು ದಿವಸ ಅಲ್ಲಿ ತಂಗಿದ್ದಿರಬೇಕು, ಮತ್ತೆ ಸ್ಥಳೀಯ ಬ್ರಾಹ್ಮಣರೊಬ್ಬರನ್ನ ಅಲ್ಲಿ ಪೂಜೆಗೂ ಕೂಡ ಇಟ್ಟಿದ್ದಿರಬೇಕು. ಮತ್ತೆ ಯಾವಾಗಾದ್ರೂ ಉಡುಪಿ, ಸುಬ್ರಹ್ಮಣ್ಯ ಹೀಗೆ ಆಚಾರ್ಯರು ಆ ಕಡೆ ಈ ಕಡೆ ಸಂಚಾರ ಮಾಡುವಾಗ ಮಧ್ಯವಾಟ ಮಠಕ್ಕೆ ಮೇಲಿಂದ ಮೇಲೆ ಹೋಗ್ತಿದ್ರು ಅಂತ ಕಾಣಿಸ್ತದೆ. ಅಲ್ಲಿರುವಂತಹ ವ್ಯಾಸಮುಷ್ಟಿಗೆ ಪೂಜೆನೂ ಮಾಡ್ತಿದ್ರು. ಆ ವ್ಯಾಸಮುಷ್ಟಿ ಈಗ ಸೋದೆ ಮಠದಲ್ಲಿದೆ. ಆಚಾರ್ಯರು ಮಧ್ಯವಾಟ ಮಠದಲ್ಲಿ ಇಟ್ಟಂತ ಒಂದು ಈ ವ್ಯಾಸಮುಷ್ಟಿ ಶಾಲಗ್ರಾಮದಂತೆಯೇ ಅತ್ಯಂತ ಪವಿತ್ರವಾದಂಥದ್ದು, ನಿತ್ಯ ಸನ್ನಿಧಾನ ಇದ್ದಿದ್ದು. ಆವಾಹನೆ, ವಿಸರ್ಜನೆ ಇತ್ಯಾದಿ ಯಾವುದು ಕೂಡ ಬೇಕಾಗಿಲ್ಲ ಅದಕ್ಕೆ. ಶಾಲಗ್ರಾಮಕ್ಕೆ ಹೇಗೋ ಹಾಗೆ ಇದಕ್ಕೂ ಕೂಡ. ಸ್ನೇಹಾರ್ದ್ರ ಮಧ್ವ ಹೃದಯಾಖ್ಯ ದಶಾನುಶಕ್ತಂ ಮೋಹಾಖ್ಯ ಸಂತಮಸ ಕೃಂತನ ತೀವ್ರ ಶಕ್ತಿಂ ಶ್ರೀ ಮಧ್ಯ ವಾಟ ಮಠ ಪೌರುಟ ಭಾಜನಸ್ಥಂ ವ್ಯಾಸ ಪ್ರದೀಪಂ ಇಮಂ ಆದರತೋ ಭಜಧ್ವಂ. ಈ ವ್ಯಾಸಮುಷ್ಟಿ ಅಂತ ಏನಿದೆಯಲ್ಲ, ಅಲ್ಲಿ ವೇದವ್ಯಾಸ ದೇವರೇ ಸನ್ನಿಹಿತರಾಗಿದ್ದಾರೆ. ಅಂಬ್ರಣಿ ಸಮೇತರಾದಂತಹ ವೇದವ್ಯಾಸ ದೇವರು ಅದರಲ್ಲಿದ್ದಾರೆ. ಆ ವ್ಯಾಸಮುಷ್ಟಿಯಲ್ಲಿ ವೇದವ್ಯಾಸ ದೇವರ ಸನ್ನಿಧಾನ ಏನಿದೆಯಲ್ಲ, ಆ ಸನ್ನಿಧಾನ ಒಂದು ದೀಪ ಇದ್ದಂತೆ. ಆ ದೀಪವನ್ನು ನಾವು ಅತ್ಯಂತ ಭಕ್ತಿಯಿಂದ, ಆಸಕ್ತಿಯಿಂದ ಸೇವನೆ ಮಾಡಬೇಕು ನಾವೆಲ್ಲ. ಹಾಗೆ ವಾದಿರಾಜ ಸ್ವಾಮಿಗಳು ನಮಗೆ ಈ ತರ ಮಾಡಿರಿ ಅಂತ ಹೇಳ್ತಾರೆ. ಅದು ಹೇಗೆ? ದೀಪ ಎಲ್ಲಿರ್ತದೆ ಅಂತಂದ್ರೆ, ಸಾಮಾನ್ಯವಾಗಿ ಬಂಗಾರದ ಅಥವಾ ಬೆಳ್ಳಿಯ, ಈ ಕಡೆ ಮಣ್ಣಿನ ಹಣತೆಗಳಲ್ಲಿ ದೊಡ್ಡ ದೊಡ್ಡ ಕಾಲು ದೀಪಗಳು ಇರ್ತಾವಲ್ಲ, ಸಮಯಗಳು, ಅದರಲ್ಲಿ ದೀಪವನ್ನು ಹಾಕಿಟ್ಟಿರ್ತಾರೆ. ಮತ್ತೆ ನಮಗೆ ಅದು ಗೊತ್ತಿದೆ, ಅದು ಬೆಳ್ಳಿದೇ ಆಗಿರ್ಲಿ, ಬಂಗಾರದ್ದೇ ಆಗಿರ್ಲಿ, ಮಣ್ಣಿಂದೇ ಆಗಿರ್ಲಿ, ಅದರೊಳಗೆ ಎಣ್ಣೆ ಇರಬೇಕು. ಹೀಗೆ ಎಣ್ಣೆ ಹಾಕಿಡ್ಲಿಕ್ಕೆ ಒಂದು ದೀಪ ಬೇಕು, ಒಂದು ಪಾತ್ರ ಬೇಕು, ಮತ್ತೆ ಅದರೊಳಗೆ ಬತ್ತಿ ಬೇಕು. ಹೀಗೆಲ್ಲ ಇದ್ರೆ ಆ ದೀಪ ನಿತ್ಯವಾಗಿ ಉರಿತಿರ್ತದೆ. ಇಲ್ಲೆಲ್ಲ ಯಾವುದು? ಈ ಪ್ರಕೃತ ಸಂದರ್ಭದಲ್ಲಿ ಈ ವೇದವ್ಯಾಸ ದೇವರ ಸನ್ನಿಧಾನ, ಈ ವ್ಯಾಸಮುಷ್ಟಿ, ಅದೇ ಒಂದು ದೀಪ. ಆ ದೀಪಕ್ಕೆ ಪಾತ್ರ ಯಾವುದು? ಬೆಳ್ಳಿ ಅಥವಾ ಬಂಗಾರದ ಒಂದು ಪಾತ್ರ ಬೇಕಲ್ಲ. ಅದ್ಯಾವುದಂದ್ರೆ ಶ್ರೀ ಮಧ್ಯವಾಟ ಮಠ ಪೌರುಟ ಭಾಜನಸ್ಥಂ. ಈ ಮಧ್ಯವಾಟ ಮಠ ಏನಿದೆ, ಇದೇ ಒಂದು ಬಂಗಾರದ ಕಾಲು ದೀಪ. ಅದರಲ್ಲಿ ಈ ದೀಪ ನಿತ್ಯ ಉರಿತಿದೆ. ಇಲ್ಲಿ ನಾವು ಹಚ್ಚುವಂತ ದೀಪ ಕತ್ತಲನ್ನು ಹೊಡೆದೋಡಿಸ್ತದೆ. ಆದರೆ ಈ ವೇದವ್ಯಾಸ ದೇವರ ಸನ್ನಿಧಾನ ಅನ್ನುವ ದೀಪ ನಮ್ಮ ಅಜ್ಞಾನ ಎಂಬ ಕತ್ತಲನ್ನ ಪರಿಹಾರ ಮಾಡ್ತದೆ. ಮತ್ತೆ ಇದಕ್ಕೆ ಎಣ್ಣೆ ಇತ್ಯಾದಿಗಳು ಬೇಕಲ್ಲ. ಅಂದ್ರೆ ಈ ಮಧ್ವಾಚಾರ್ಯರು ಮತ್ತು ಉಳಿದ ಭಕ್ತರು ಎಲ್ಲರೂ ಕೂಡ ಆ ಭಗವಂತನ ಬಗ್ಗೆ ಏನು ಭಕ್ತಿಯನ್ನು ತೋರಿಸ್ತಾರೆ, ಆ ಭಕ್ತಿಯೇ ಒಂದು ಎಣ್ಣೆ ಇದ್ದಂತೆ. ಆ ನಿರಂತರವಾಗಿ ನಾವು ಭಕ್ತಿಯನ್ನು ಮಾಡ್ತಿರ್ಬೇಕು. ಒಂದು ಸರಿ ಎಣ್ಣೆ ಹಾಕಿ ಇಟ್ಟುಬಿಟ್ರೆ ದೀಪ ಉರಿಯೋದಿಲ್ಲ. ಮೇಲಿಂದ ಮೇಲೆ ಎಣ್ಣೆ ಖಾಲಿ ಆಯ್ತೇನೋ ಅಂತ ಗಮನಿಸಿ ಅದಕ್ಕೆ ಎಣ್ಣೆ ಹಾಕ್ತಿರ್ಬೇಕು. ಬೆಳಿಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ, 3 ಬಾರಿ 2 ಬಾರಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬತ್ತಿ ಹಾಕ್ತಿರ್ಬೇಕು, ಅದಕ್ಕೆ ಎಣ್ಣೆ ಹಾಕ್ತಿರ್ಬೇಕು.
ಅದರಂತೆ ಇಲ್ಲಿ ಕೂಡ ಈ ಭಕ್ತಿ ಎಂಬ ಎಣ್ಣೆಯನ್ನ ಮೇಲಿಂದ ಮೇಲೆ ಅದಕ್ಕೆ ಸುರಿತಿರಬೇಕು. ಅದಕ್ಕಾಗಿ ಆ ಭಕ್ತಿಯನ್ನು ಎಣ್ಣೆಗೆ ಹೋಲಿಕೆ ಮಾಡಿದ್ರ ಒಂದು ಸಾರ್ಥಕ್ಯ. ಮತ್ತೆ ಮಧ್ವಾಚಾರ್ಯರ ಹೃದಯ ಅನ್ನೋದೇ ಒಂದು ಬತ್ತಿ. ಆ ಬತ್ತಿಯಲ್ಲಿ ಇದು ಹತ್ತಿಕೊಂಡಿದೆ. ಸ್ನೇಹಾರ್ದ್ರ ಮಧ್ವ ಹೃದಯಾಖ್ಯ ದಶಾನುಶಕ್ತಂ. ಮಧ್ವಾಚಾರ್ಯರ ಹೃದಯ ಎಂಬ ಬತ್ತಿ, ಅದರಲ್ಲಿ ಈ ಎಣ್ಣೆ ದೀಪ, ಒಂದು ಭಕ್ತಿಯೇ ಒಂದು ಎಣ್ಣೆ. ಹಾಗೆ ವೇದವ್ಯಾಸ ದೇವರ ಸನ್ನಿಧಾನ ಅದು ದೀಪದಂತೆ. ಅದನ್ನು ನಾವು ಎಲ್ಲರೂ ಕೂಡ ಸೇವನೆ ಮಾಡಬೇಕು. ವೇದವ್ಯಾಸ ಗುಣಾವಾಶ ವಿದ್ಯಾಧೀಶ ಸತಾಂಬುಷ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇನಿಶಂ. ವಾದಿರಾಜ ಸ್ವಾಮಿಗಳು ಈ ರುಕ್ಮಿಣೀಶಿ ವಿಜಯದಲ್ಲಿ, ಯುಕ್ತಿ ಮಲ್ಲಿಕಾದಲ್ಲಿ, ಸರಸ ಭಾರತಿ ವಿಲಾಸದಲ್ಲಿ, ಪಶ್ಚಿಮ ಪ್ರಬಂಧದಲ್ಲಿ ಮತ್ತೆ ತೀರ್ಥ ಪ್ರಬಂಧದಲ್ಲಿ ಅನೇಕ ತರದ ಶ್ಲೋಕಗಳನ್ನೇನು ಹೇಳಿಕೊಟ್ಟಿದ್ದಾರಲ್ಲ, ಇವತ್ತು ಕೂಡ ಅನೇಕ ಜನ ಪ್ರವಚನಕಾರರು ಪ್ರವಚನದ ಮಂಗಳಾಚರಣದಲ್ಲಿ, ಮುಕ್ತಾಯದಲ್ಲಿ ಅಥವಾ ಭಗವಂತನಿಗೆ ಮಂಗಳಾರತಿ ಮಾಡುವಾಗ, ನಮಸ್ಕಾರ ಮಾಡುವಾಗ ಹೇಳಿಕೊಳ್ಳುವಂತ ಜನಪ್ರಿಯ ಶ್ಲೋಕಗಳಿವೆಲ್ಲ. ಇವೆಷ್ಟೋ ಶ್ಲೋಕಗಳು ಸ್ತೋತ್ರ ರೂಪವಾಗಿ ಅವರು, ನಮಗೂ ಕೂಡ ಏನಾದರೂ ಶ್ಲೋಕ ರಚನೆ ಮಾಡ್ಲಿಕ್ಕೆ ಬರ್ತಿರಬಹುದು, ಅದು ದೊಡ್ಡದಲ್ಲ. ದೊಡ್ಡವರು ಯಾವ ತರ ಸ್ತೋತ್ರ ಮಾಡಬೇಕು ಅಂತ ಹೇಳಿಕೊಟ್ಟಿರ್ತಾರೆ, ಆ ತರ ಮಾಡಿದ್ರೆ ಭಗವಂತ ಬೇಗ ಒಲಿತಾನೆ. ಅದಕ್ಕಾಗಿ ವಾದಿರಾಜ ಸ್ವಾಮಿಗಳ ಕಾವ್ಯ ಗುಣ ಭರಿತ, ಹಾಗೆ ತಾತ್ವಿಕ ಅಂಶಗಳಿಂದ ಭರಿತವಾದಂತಹ ಶ್ಲೋಕಗಳಿವೆಲ್ಲ, ಅನೇಕ ಶ್ಲೋಕಗಳು. ಅದರಲ್ಲಿ ಒಂದಿದು. ವೇದವ್ಯಾಸ ದೇವರೇ, ನಮಗೆ ನೀವು ಏನ್ ಮಾಡಬೇಕು? ಎಲ್ಲಾ ಥರದ ಕ್ಲೇಶಗಳನ್ನು ನೀವು ಕಳೆಯಬೇಕು, ಮತ್ತೆ ನಮ್ಮ ದುರಾಸೆಗಳನ್ನು ನೀವು ಕಳೆಯಬೇಕು, ನಮಗೆ ವೈರಾಗ್ಯ ಬರುವಂತೆ ನೀವು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಎಂಥವ್ರು ಅವರು ವೇದವ್ಯಾಸ ದೇವರು ಅಂದ್ರೆ? ಎಲ್ಲ ಥರದ ಗುಣಗಳಿಗೆ ನೆಲೆ ವೇದವ್ಯಾಸ. ಮತ್ತೆ ವೇದವ್ಯಾಸ ಅಂದ್ರೆ ವೇದಗಳನ್ನು ವಿಭಾಗ ಮಾಡಿಕೊಟ್ಟವರು. ಮೊದಲು ಒಂದೇ ವೇದ ಇತ್ತಂತೆ, ಅದನ್ನ ಎಲ್ಲರಿಗೂ ಅಧ್ಯಯನ ಮಾಡ್ಲಿಕ್ಕೆ ಆಗ್ಲಿಲ್ಲ. ವೇದಾಧ್ಯಯನ ಮಾಡಬೇಕು, ನಿಮ್ಗೆ ಉಪನಯನ ಆಯಿತು, ಇನ್ಮೇಲೆ ವೇದಾಧ್ಯಯನ ಮಾಡಬೇಕು ಅಂತ ಗುರುಗಳೇನಾದ್ರೂ ಶಿಷ್ಯನಿಗೆ ಹೇಳಿದ್ರೆ, ದೊಡ್ಡ ಪ್ರಮಾಣದ ವೇದರಾಶಿಯನ್ನು ನೋಡಿದ್ರೆ ಇದನ್ನೆಲ್ಲ ವೇದ ಅಧ್ಯಯನ ಮಾಡಿ ಮುಗಿಯೋದು ಯಾವಾಗ ಅಂತೇಳಿ ವೇದಾಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ವಾತಾವರಣ ಇತ್ತು. ಅದಕ್ಕಾಗಿ ಶಾಖಾಭೇದಂ ಕರ್ಮಭೇದಂ ವ್ಯಾಸಃ ತಸ್ಮಾತ್ ಅಚೀಕಲ್ಪತ್ ಅಂತ ಬ್ರಹ್ಮಸೂತ್ರ ಭಾಷ್ಯ. ನೀವು ಋಗ್ವೇದ ಅಧ್ಯಯನ ಮಾಡ್ರಿ, ನಾವು ಯಜುರ್ವೇದ ಅಧ್ಯಯನ ಮಾಡ್ತೀವಿ, ಅವ್ರು ಸಾಮವೇದ ಅಧ್ಯಯನ ಮಾಡಲಿ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕಲಿಸಿಕೊಟ್ರು. ವಸ್ತುತಃ ಎಲ್ಲರೂ ಎಲ್ಲವನ್ನೂ ಅಧ್ಯಯನ ಮಾಡಬೇಕು. ಮೊದಲು ನಿಮ್ಮ ಶಾಖೆಯನ್ನು ಅಧ್ಯಯನ ಮಾಡ್ರಿ, ಅದರಂತೆ ಶ್ರಾದ್ದ, ಉಪಕರ್ಮ ಇತ್ಯಾದಿ ಎಲ್ಲಾ ಕರ್ಮಗಳನ್ನ, ವಿವಾಹ ಇತ್ಯಾದಿ ಕರ್ಮಗಳನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗ್ರಿ, ಹೆಚ್ಚಿನದನ್ನು ಕೂಡ ಅಧ್ಯಯನ ಮಾಡ್ರಿ ಅಂತ ವೇದವ್ಯಾಸ ದೇವರ ಸಂದೇಶ. ವ್ಯಾಸ ಅಂದ್ರೆ ವಿಭಾಗ ಮಾಡಿದವರು. ಗುಣಾವಾಸ, ವಿದ್ಯಾಧೀಶ, ಎಲ್ಲ ವಿದ್ಯೆಗಳಿಗೂ ನೀವು ಅಧೀಶರು. ಸತಾಂವಶ, ಸಜ್ಜನರಿಗೆ ವಶರಾದವರು. ನಮ್ಮನ್ನು ನೀವು ನಿರಾಶರನ್ನಾಗಿ ಮಾಡಬೇಕು, ಆಸೆಯೇ ನಮ್ಮ ಹೃದಯದಲ್ಲಿ ಹುಟ್ಟದಂತೆ ಮಾಡಬೇಕು. ಮಾಂ ನಿರಾಶಂ ಗತಕ್ಲೇಶಂ, ನನ್ನ ಕ್ಲೇಶಗಳನ್ನು ಕಳೆಯಬೇಕು, ನನ್ನ ಆಸೆಗಳನ್ನು ಕಳೆಯಬೇಕು. ಮತ್ತೊಂದು, ನಾನೀಗ ನಿರಾಶನಾಗಿದ್ದೇನೆ, ಸಂಸಾರ ಸಾಗರವನ್ನು ಹೇಗೆ ದಾಟಬೇಕು ಅಂತ ತಿಳಿಯದೆ ನಿರಾಶೆ. ಇಲ್ಲಿ ಒಂದು ನಿರಾಶೆ ಅಂದ್ರೆ ವೈರಾಗ್ಯ ಉಳ್ಳವನನ್ನಾಗಿ ಮಾಡಬೇಕು ಅಂತ. ಇನ್ನೊಂದು, ನಾನೀಗ ನಿರಾಶನಾಗಿದ್ದೇನೆ, ಸಿಕ್ಕಿಲ್ಲ, ಆದ್ರಿಂದ ನಾನು ಡಿಸಪಾಯಿಂಟೆಡ್ ಆಗಿದ್ದೇನೆ ಅಂತ ನನ್ನನ್ನು ನೀವು ಈ ಕ್ಲೇಶಗಳೆಲ್ಲ ಕಳೆದು ಮುನ್ನಡೆಸಬೇಕು. ಭೂನ್ಯಸ್ತ ವಾಮಾಂಕಗ ಪಾಣಿಂ ಉತ್ಕ್ಷಿಪ್ತ ದಕ್ಷೋರುಗತಾನ್ಯಹಸ್ತಂ ಚಕ್ರಾಯುಧಂ ವೇತ್ರವತಿ ತಟಸ್ಥಂ ಚಿಂತಾಮಣಿಂ ಶ್ರೀ ನರಸಿಂಹ ಮೀಡೆ. ಮುಂದೆ ನರಸಿಂಹದೇವರ ಸ್ತೋತ್ರ. ದಕ್ಷಿಣ ಕನ್ನಡ ಜಿಲ್ಲಾದಲ್ಲಿ ಉಪ್ಪಿನಂಗಡಿ ಅಂತ, ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರ ಇರುವಂತಹ ಚಿಂತಾಮಣಿ ಕ್ಷೇತ್ರ. ಅದಕ್ಕೆ ಕಡೇ ಶಿವಾಲಯ ಅಥವಾ ಕಡೇಶ್ಯಾಲ್ಯ ಅಂತ ಹೀಗೇನೋ ಕರೀತಾರೆ ಆ ಪ್ರದೇಶದಲ್ಲಿ. ಅಲ್ಲಿ ಚಿಂತಾಮಣಿ ಕ್ಷೇತ್ರ. ದೇವಾಲಯದ ಎದುರುಗಡೆನೆ ವಾದಿರಾಜ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಮುಖ್ಯ ಪ್ರಾಣದೇವರು, ಹಾಗೆ ಎಡಗಡೆ ಭೂತರಾಜರು ಕೂಡ ಇದ್ದಾರೆ. ಇದು ವೇತ್ರವತಿ ಅಂತ ಬರೀತಾ ಇದೆ. ವೇತ್ರವತಿ ನದಿ ಅಂದ್ರೆ ವೇತ್ರವತಿ ನೇತ್ರಾವತಿಯ ಮತ್ತೊಂದು ರೂಪ ಅದು ಅಂತ ಹೀಗೆ ಹೇಳ್ತಾ ಇದ್ದಾನೆ. ಹೌದು, ನೀವು ಹೇಳಿದ್ದ. ಹೌದು, ವೇತ್ರವತಿ ತೀರದ ನರಸಿಂಹದೇವರು. ಅದಕ್ಕೇನು ಮಾತಾಡೋಲ್ಲ, ಅದಕ್ಕೆ ಇಲ್ಲೇನು ವಿಷಯ ಏನು ಬರೋದಿಲ್ಲ. ಚಿಂತಾಮಣಿ ಕ್ಷೇತ್ರ ಇದೆ, ದೇವಾಲಯದ ಹೊರಗಡೆ ವಾದಿರಾಜ. ಮುಂದೆ ನೇತ್ರಾವತಿ ನದಿಯ ವರ್ಣನೆ ಕೂಡ ಮುಂದೆ ಮಾಡ್ತಾರೆ. ಈ 2 ಪದಗಳಲ್ಲಿ 30 ಮತ್ತು 31ನೇ ಪದ್ಯಗಳಲ್ಲಿ ಆ ನರಸಿಂಹದೇವರು ವರ್ಣನೆ ಮಾಡ್ತಾರೆ. ಇದೊಂಥರ ಬಹಳ
ವಿಶಿಷ್ಟವಾದಂತಹ ಆಸನ ನರಸಿಂಹದೇವರದು ಈ ಶ್ಲೋಕದಲ್ಲಿ ತೋರಿಸಿರೋದು. ಮತ್ತೆ ಎರಡೇ ಬಾಹುಗಳು. ಸಾಮಾನ್ಯವಾಗಿ ನಾವು ಈ ಮುಗುಟು ಖಾನ್ ಕ್ಷೇತ್ರದಲ್ಲಿ ತೊರವಿ ಮತ್ತೆ ಶೂರ್ಪಾಲಿ ಇತ್ಯಾದಿ ಕಡೆಗಳಲ್ಲಿ 4 ಭುಜ, ಕಡಿಮೆ ಅಂದ್ರೂ 4 ಭುಜ, ಇನ್ನು 8, 16 ಈ ತರ ಭುಜಗಳಿದ್ದಂಥ ವಿಗ್ರಹಗಳನ್ನ ದೇವಾಲಯಗಳಲ್ಲಿ ನೋಡ್ತೀವಿ. ಮಠಗಳಲ್ಲಿ ಕೂಡ ಇಲ್ಲಿ ನರಸಿಂಹದೇವರು ಇರ್ತಾರೆ. ಕನಿಷ್ಠ 4ರಿಂದ ಎಷ್ಟೋ ತನಕ ಎಷ್ಟೆಷ್ಟೋ ಬಾಹುಗಳು. ಸಾಮಾನ್ಯವಾಗಿ 32ಕ್ಕಿಂತ ಹೆಚ್ಚು ನಮ್ಗೆ ಯಾರು ವಿಗ್ರಹದಲ್ಲಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಭಗವಂತನಿಗೆ ಅನೇಕ ಬಾಹುಗಳು ಇರಬಹುದು, ತೋರಿಸ್ಲಿಕ್ಕೆ ಆಗಬೇಕಲ್ಲ ಅದನ್ನೆಲ್ಲ. ಆದ್ರೆ ಇಲ್ಲಿರೋ ನರಸಿಂಹದೇವರ ಒಂದು ವಿಗ್ರಹ ಏನಿದೆ, ಇದು ಬರೀ 2 ಬಾಹುಗಳಿದ್ದದ್ದು. ಅದು ಈ ತರ ಕೂತ್ಕೊಂಡಿರೋದಲ್ಲ, ಸುಖಾಸನವೋ ಪದ್ಮಾಸನವೋ ಯಾವುದೋ ಒಂಥರ ಕೂತ್ಕೊಂಡಿದ್ದಲ್ಲ. ವಿರಾಮವಾಗಿ ಮನುಷ್ಯ ಆರಾಮವಾಗಿ ತನ್ನ ಮನೆಯೊಳಗೆ ಕೂತ್ಕೊಂಡಿರ್ತಾನಲ್ಲ, ತನ್ನ ಮನೆಯೊಳಗೆ ಕೂತ್ಕೊಳ್ಬೇಕಾದ್ರೆ ಅಂಥದೊಂದು ವಿಚಿತ್ರವಾದ ಗಾಂಭೀರ್ಯ, ಹೀಗೆ ಕೂತ್ಕೋಬೇಕು, ಶಿಷ್ಟಾಚಾರವನ್ನು ಮೀರಬಾರದು ಅಂತೇನಿರೋದಿಲ್ಲ. ಸಭಾದೊಳಗೆ ಕೂತ್ಕೊಳ್ಬೇಕಾದ್ರೆ ಹೀಗೆ ಕೂತ್ಕೋಬೇಕು, ಬೇಕಾಬಿಟ್ಟಿಯಾಗಿ ಕೂತ್ಕೋಬಾರ್ದು ಅಂತ ನಿಯಮ. ಮನೆಯೊಳಗೆ ಕೂತ್ಕೊಂಡಾಗ ವಿರಾಮವಾಗಿ ಕೂತ್ಕೊಂಡಿರ್ತಾನಲ್ಲ ಮನುಷ್ಯ, ಆ ತರ ನರಸಿಂಹದೇವರು ಕೂತ್ಕೊಂಡಂತಹ ಒಂದು ವರ್ಣನೆ ಇದು. ಅದು ಹೇಗೆಂದ್ರೆ, ಈ ಎಡತೊಡೆ ಭೂಮಿಯ ಮೇಲಿದೆ ಈ ತರ, ಮತ್ತೆ ಆ ಎಡತೊಡೆಯ ಮೇಲೆ ಎಡಗೈ ಇದೆ ಹೀಗೆ. ಇನ್ನ ಬಲತೊಡೆ ಏನಿದೆ ಅದು ಮೇಲೆದ್ದಿದೆ ಹೀಗೆ, ಅದು ಕೆಳಗೆ ಅಂಟಿಕೊಂಡಿಲ್ಲ, ನೆಲಕ್ಕೆ ಅಂಟಿಕೊಂಡಿಲ್ಲ, ಹೀಗೆ ಮೇಲೆದ್ದಿದೆ. ಆ ಬಲತೊಡೆಯ ಮೇಲೆ ಮತ್ತೊಂದು ಹಸ್ತ ಇದೆ, ಮತ್ತೆ ಚಕ್ರಾಯುಧ ಇದೆ. ಇರುವಂತಹ ಒಂದೇ ಆಯುಧ, 2 ಬಾಹುಗಳು, ಚಕ್ರಾಯುಧ. ಇಂಥ ಒಂದು ವಿಶಿಷ್ಟವಾದಂತಹ ನರಸಿಂಹದೇವರು. ವೇತ್ರವರ್ತಿ ನದಿಯ ತೀರದಲ್ಲಿ ಆ ನರಸಿಂಹದೇವರು ಇದ್ದಾರೆ. ಚಿಂತಾಮಣಿ, ಆ ನರಸಿಂಹದೇವರನ್ನ ನಾನು ಸ್ತೋತ್ರ ಮಾಡ್ತೇನೆ. ತಂತ್ರಸಾರದಲ್ಲಿ ದ್ವಿ ಆದಿ ಅನಂತ ಬಾಹುಕಃ ಅಂತ ವರ್ಣನೆ ಮಾಡ್ತಾರೆ ಭಗವಂತನನ್ನು. ನಾವು ದೇವಾಲಯಗಳಿಗೆ ಹೋಗೋದು, ಹಾಗೆ ಮಠಗಳಲ್ಲಿ ಯತಿಗಳಿಂದ ಪೂಜಿತವಾದಂತಹ ಈ ವಿಗ್ರಹಗಳನ್ನು ಸಂದರ್ಶನ ಮಾಡೋದು ಯಾತಕ್ಕಾಗಿ ಅಂತಂದ್ರೆ, ಇದನ್ನೆಲ್ಲ ನಾವು ಈ ಎಲ್ಲಾ ವಿಗ್ರಹಗಳನ್ನು ನೋಡಿದ ಬಳಿಕ ಶ್ರವಣ ಮನನ ಮುಂದೆ ಧ್ಯಾನ ಮಾಡಬೇಕು. ಎಲ್ಲರೂ ಕೂಡ ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡಲಿಕ್ಕೆ ಏನ್ ಧ್ಯಾನ ಮಾಡಬೇಕು ಅಂತ ಗೊತ್ತಾಗಬೇಕಲ್ಲ. ಧ್ಯಾನ ಮಾಡ್ರಿ ಅಂತ ಸುಮ್ಮನೆ ಹೇಳ್ಬಿಟ್ರೆ ಏನಂತ ಧ್ಯಾನ ಮಾಡ್ತಾರೆ? ಭಗವಂತನ ಯಾವುದಾದ್ರೂ ಒಂದು ಚಿತ್ರ ನಮ್ಮ ಮನಸ್ಸಿನ ಪರದೆಯ ಮೇಲೆ ಮೂಡಬೇಕು. ಆ ಮನಸ್ಸಿನ ಪರದೆಯ ಮೇಲೆ ಮೂಡಬೇಕಾದ್ರೆ, ಈಗ ನಾವು ಜಗತ್ತಿನಲ್ಲಿ ಯಾರನ್ನಾರು ನೋಡಿರ್ತೀವಿ, ನಮ್ಮ ಬಂಧುಗಳನ್ನ, ಬಾಂಧವರನ್ನ, ಮಿತ್ರರನ್ನ, ಅವರನ್ನೇ ಕಣ್ಣು ಮುಚ್ಚಿಕೊಂಡ್ರೆ ನಮ್ಮ ಕಣ್ಣು ಮುಂದೆ ಅವ್ರು ಬರ್ತಾರೆ ಕಣ್ಣಿನ ಪರದೆಯ ಮೇಲೆ. ಆ ತರ ಭಗವಂತನ ಚಿತ್ರ ನಮ್ಮ ಕಣ್ಣ ಪರದೆಯ ಮೇಲೆ ಬರಬೇಕು. ಅದನ್ನ ದೀರ್ಘಕಾಲ ನಾವು ಧ್ಯಾನ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋದ್ರೆ ಧ್ಯಾನ ಪಕ್ವ ಆಗಿ ಮುಂದೊಮ್ಮೆ ಯಾವಾಗೋ ಒಮ್ಮೆ ಆ ಭಗವಂತನ ಸಾಕ್ಷಾತ್ಕಾರ ನಮ್ಗೆ ಆಗ್ತದೆ. ಇದು ಧ್ಯಾನ ಮಾಡೋದು ಈ ಉದ್ದೇಶಕ್ಕಾಗಿ. ಮೊದಲು ಶ್ರವಣ ಮಾಡಬೇಕು, ನಾವಾಗಿ ಅಧ್ಯಯನ ಮಾಡಬೇಕು, ಅಥವಾ ಇನ್ನೊಬ್ಬರು ಹೇಳಿದ್ದನ್ನ ಶ್ರವಣ ಮಾಡಬೇಕು. ಆಮೇಲೆ ಆ ಹೇಳಿದ ಕೇಳಿದ ವಿಷಯಗಳನ್ನ ಆಳವಾಗಿ ಹೃದಯದಲ್ಲೇ ಮನನ ಮಾಡಬೇಕು. ಮನನ ಮಾಡಿ ಮುಂದೆ ಧ್ಯಾನ ಮಾಡಬೇಕು. ಆತ್ಮಾವ ಅರೇ ದೃಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ, ಇದು ಉದ್ದೇಶ. ಅದನ್ನು ಮಾಡ್ಲಿಕ್ಕಾಗಿ ಭಗವಂತನ ಏನಂತ ಧ್ಯಾನ ಮಾಡಬೇಕು? ನಾವು ಎಲ್ಲಿಯೂ ನೋಡಿಲ್ದೆ ಹೋದ್ರೆ, ಬಂಧು ಬಾಂಧವರನ್ನ, ಮಿತ್ರರನ್ನ ಸುತ್ತಮುತ್ತಲು ನೋಡಿರ್ತೇವೆ, ಭಗವಂತನ ಎಲ್ಲಿ ನೋಡಿದ್ದೇವೆ? ಅವನು ಏನಂತ ಧ್ಯಾನ ಮಾಡೋದು? ಅದಕ್ಕಾಗಿ ನೀವು ಭಗವಂತನನ್ನು ನೋಡದೆ ಹೋದ್ರೂ ಕೂಡ ಅವನ ವಿಗ್ರಹಗಳನ್ನ ನೋಡಿರಿ ಅಂತ ಇಂಥ ವಿಗ್ರಹಗಳನ್ನ ತೋರಿಸಿರ್ತಾರೆ ಅನೇಕ ಕಡೆ, ನಾನಾ ಥರದ ವಿಗ್ರಹಗಳು. ನಮಗೆ ಯಾವ ಥರ ಭಗವಂತನ ಉಪಾಸನೆ ಮಾಡಲಿಕ್ಕೆ ಅನುಕೂಲ ಅನಿಸ್ತದೋ ಆ ಥರ ಭಗವಂತನನ್ನು ಉಪಾಸನೆ ಮಾಡಬೇಕಂತ. ಲಕ್ಷ್ಮೀ ಸಮೇತನಾಗಿ ಭಗವಂತನನ್ನು ಉಪಾಸನೆ ಮಾಡಬಹುದು. ಅಥವಾ ಲಕ್ಷ್ಮಿ ಇಲ್ಲಿ ಈ ವಿಗ್ರಹದಲ್ಲಿ ಲಕ್ಷ್ಮಿ ಅಲ್ಲಿ ಪಕ್ಕದಲ್ಲಿ ಕಾಣಿಸೋದಿಲ್ಲ, ಅದೇನಿಲ್ಲ. ಇಂಥ ವಿಶಿಷ್ಟವಾದ ವಿಗ್ರಹಗಳು ಇವೆ. 2 ಬಾಹುಗಳಿಂದ ಹಿಡಿದು ಅನಂತ ಬಾಹುಗಳವರೆಗೆ ನಮಗೆಷ್ಟು ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲವನ್ನು ಕೂಡ ನಾವು ಉಪಾಸನೆ ಮಾಡಬಹುದು. ಶಂಖ, ಚಕ್ರ, ಗದಾ, ಪದ್ಮ ಅನ್ನುವಂಥ 4 ಬಾಹುಗಳು, ಅಥವಾ ಈ ಚಕ್ರ ಅನ್ನುವಂಥ ಒಂದೇ ಬಾಹು, ಇನ್ನು ಕೆಲವು ಕಡೆ 8 ಬಾಹುಗಳು, ಅಷ್ಟಬಾಹು, ಷೋಡಶ ಬಾಹು, ಹಾಗೆ 32 ಬಾಹುಗಳಿದ್ದಂಥ ನರಸಿಂಹ, ಹೀಗೆ ನಾನಾ ಥರದ ವರ್ಣನೆಗಳನ್ನ ಅಲ್ಲಿ ಹೇಳ್ತಾರೆ. ದ್ವಿ ಆದಿ ಅನಂತ ಬಾಹುಕಂ. ಮತ್ತೆ ಆ ಶ್ಲೋಕ ಏನಿದೆ ತಂತ್ರಸಾರದಲ್ಲಿ, ಅದು ಕೂಡ ಬಂದದ್ದು ಆ ನರಸಿಂಹ ಮಂತ್ರದ ಧ್ಯಾನ ರೂಪದ ವರ್ಣನ ಸಂದರ್ಭದಲ್ಲೇ. ಹೀಗೆ ಭಗವಂತನನ್ನ ನಾವು ನಮ್ಮ ಅಪೇಕ್ಷೆಗೆ ತಕ್ಕಂತೆ ವರ್ಣನೆ ಆ ಥರ ನಾವು ಧ್ಯಾನ ಮಾಡಬಹುದು. ವ್ಯಕ್ತೋ ಭವೇ ಧರಿಸ್ತತ್ರ ಯತ್ ಸ್ಥಾನಂ ರುಚಿತಂ ಸತಾಂ ಅಂತ ಭಾಗವತ ತಾತ್ಪರ್ಯ. ಅದಕ್ಕೆ ಮೂಲಾದ ಭಾಗವತ ಶ್ಲೋಕ ನಂಗೆ ನೆನಪಿಲ್ಲ, ಅದ್ರ ತಾತ್ಪರ್ಯ ಅಷ್ಟೇ ನೆನಪಿದೆ. ಯತ್ ಸ್ಥಾನಂ ರುಚಿತಂ ಸತಾಂ, ನಮಗೆ ಭಗವಂತನ ಯಾವ ರೂಪವು ಕಣ್ಣಿಗೆ ಮನಸ್ಸಿಗೆ ಹಿತಕರ ಅಂತ ಕಾಣಿಸ್ತದ ಆ ಥರ ಭಗವಂತ ನಮಗೆ ದರ್ಶನ ಕೊಡ್ತಾನಂತೆ. ಅವನಿಗೆ ಅನಂತ ರೂಪಗಳಿರಬಹುದು, ನಮಗೆ ಸಂತೋಷ ಕಂಡಂತೆ ನಾವು ಆತನನ್ನು ಧ್ಯಾನ ಮಾಡಬೇಕು. ಇದೆಲ್ಲದರ ಮೂಲಕ ಏನು ಹೇಳ್ತಾರಂದ್ರೆ, ನೀವು ಧ್ಯಾನ ಮಾಡಲಿಕ್ಕೆ ಇಂಥದೇ ಆಸನದಲ್ಲಿ ಕೂತ್ಕೋಬೇಕು, ಹಿಂಗೇ ಇರಬೇಕು ಅಂತಿಲ್ಲ.
ಸುಖಾಸನ, ಈಗ ನಾವು ಕೂತದ್ದು ನೀವೆಲ್ಲ ಕೂತದ್ದು ಸುಖಾಸನ, ಇದು ನಾನು ಕೂತದ್ದು ವೀರಾಸನ, ಪದ್ಮಾಸನ, ವಜ್ರಾಸನ, ಈ ಥರದ ನಾನಾ ಥರದ ಆಸನದಲ್ಲಿ ಕೂತ್ಕೋಬಹುದು. ಸ್ಥಿರ ಸುಖಂ ಆಸನಂ, ನಿಮಗೆ ಕೆಲವು ಹೊತ್ತು ಕೂಡ್ಲಿಕ್ಕೆ ಅನುಕೂಲ ಆಗುವಂಥದ್ದೇ ಆಸನ. ಆಸನದಿಂದ ಹಿಡಿದು ಧ್ಯಾನದ ಮೂರ್ತಿಯ ತನಕ ಎಲ್ಲವೂ ನಮಗೆ ಯಾವ್ದು ಹಿತಕರನೋ, ನಮ್ಮ ಮನಸ್ಸಿಗೆ ಯಾವುದು ಆಪ್ಯಾಯಮಾನವೋ ಆ ಥರ ಭಗವಂತನ ಧ್ಯಾನ ಮಾಡಬೇಕು. ಅಂತೂ ಧ್ಯಾನ ಮಾಡದೇ ಇರಬಾರದು, ಅದು ಉದ್ದೇಶ. ಹೀಗೆ 2 ಕೈಗಳುಳ್ಳಂಥ ಒಂದು ನರಸಿಂಹನ ವಿಗ್ರಹ ಇದು. ಭಗವಂತನಿಗೆ ಆ ಸಿಂಹದ ಮುಖ ಏನಿದೆಯಲ್ಲ ಅದು ನಿಮಿರಿದ ಕಿವಿಗಳು. ಅವನು ನರಸಿಂಹ. ಅವನು ಏನ್ ಮಾಡಿದ, ಈ ಪ್ರದೇಶದ ಇತಿಹಾಸ ಏನು, ಪಾತಾಳದಿಂದ ಮೇಲೆತ್ತಿ ಬಂದಂತೆ ಕೈಯಲ್ಲಿದ್ದಂಥ ಚಕ್ರದಿಂದ ಕೆಲವು ಪಿಶಾಚಗಳು ಅವುಗಳನ್ನು ಸಂಹಾರ ಮಾಡಿದ. ಅದೇನು, ಈ ಯೋಗಿನಿ ಅಂತ ಒಂದು ದುಷ್ಟ ಪಿಶಾಚಗಳು, ದುಷ್ಟ ಶಕ್ತಿಗಳು, 64,000 ಸಂಖ್ಯೆ ಅಂತ ಹೇಳ್ತಿರೋದು. ಅವುಗಳಿಗೆ ನರಸಿಂಹದೇವರ ವರಬಲ ಇದ್ದುದರಿಂದ ರುದ್ರದೇವರ ರಕ್ತಪಾನ ಮಾಡಲಿಕ್ಕೆ ಅಂತ ಬಂದವಂತೆ. ಆಗ ಅವನು ಒಂದು ಕುರಿಯ ರೂಪವನ್ನು ತಾಳಿ ಕುರಿಯ ಹಿಂಡಿನಲ್ಲಿ ಕೂತ್ಕೊಂಡು ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದ. ಪಾತಾಳದಿಂದ ನರಸಿಂಹದೇವರು ಎದ್ದು ಬಂದು ಆ ಕುರಿಯ ರೂಪದ ರುದ್ರನನ್ನೇ ವಾಹನವನ್ನಾಗಿ ಮಾಡಿಕೊಂಡು ಆ ಚಕ್ರದಿಂದ ದುಷ್ಟ ಯೋಗಿನಿಯರನ್ನೆಲ್ಲ ತರಿದು ಹಾಕಿದ ಅಂತ ಒಂದು ಪುರಾಣದ ಹಿನ್ನೆಲೆಯನ್ನು ಕೂಡ ಇದಕ್ಕೆ ಹೇಳ್ತಾರೆ. ಪದ್ಮ ಪುರಾಣದಲ್ಲಿ ಅಂತ ಕೆಲವು ಮಾತುಗಳು ಕೂಡ ಬರ್ತವೆ ಅಂತ ಹೇಳ್ತಾರೆ. ಹೀಗೆ ಉನ್ನಮ್ರಕರಣ, ಸಿಂಹದ ಮುಖ ಆದ್ರಿಂದ ಮೇಲೆ ನಿಮಿರಿದ ಕಿವಿಗಳು. ಖಲಯೋಗಿನಿಗಳ, ದುಷ್ಟರಾದಂತಹ ಯೋಗಿನಿಗಳ ದುಷ್ಟ ಶಕ್ತಿಗಳ ಸಂಹಾರ ಮಾಡಿದವನು. ಗೌರಿ ವರ ಕಾಮದಹ, ಗೌರಿಪತಿಯಾದಂತಹ ಶಿವನಿಗೆ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಿದವನು. ಮುಂದೆ ಆ ನೇತ್ರಾವತಿ ಅಥವಾ ವೇತ್ರಾವತಿ ನದಿ. ಈಗ ಹರ ಹರ ಮಹಾದೇವದಾಗ ಈಗೇನ ಎಲ್ಲಾರು ಇದ್ರಾಗಿದ್ದಾರ. ಮುಂದೆ 32ನೇ ಪದ್ಯ ನೇತ್ರಾವತಿ ಅಥವಾ ನೇತ್ರಾವತಿ ಅಥವಾ ಹಿಂದೆ ವೇತ್ರಾವತಿ ಅಂತ ಕೂಡ ಬಂತಲ್ಲ, ಅದಕ್ಕೆ ಆ ನದಿಯ ವರ್ಣನ ಇದು. ವರಾಹ ನಯನಾನಂದ ಧಾರಾ ನೇತ್ರಾವತಿ ಸರಿತ್ ಶುಷ್ಕಾಂ ತದ್ಭಕ್ತಿ ಲತಿಕಾಂ ಪುಷ್ಣಾತಿ ಕಥ ಮನ್ಯತಾ. ಈ ನೇತ್ರಾವತಿ ಅಥವಾ ನೇತ್ರಾವತಿ ಅಂತ ನದಿ ಏನಿದೆ ಸುಮಾರು 96 ಕಿಲೋಮೀಟರ್ ದೂರ ಹರಿತದಂತ, ಹುಟ್ಟಿನಿಂದ ಸಮುದ್ರಕ್ಕೆ ಹೋಗಿ ಸೇರುವ ತನಕ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ನದಿ. ಕುದುರೆ ಮುಖ ಅಂತ ಏನು ಪರ್ವತ ಇದೆಯಲ್ಲ, ಕಬ್ಬಿಣದ ಅದರೆಲ್ಲ ಸಿಗ್ತದಲ್ಲ, ಅಲ್ಲಿ ಒಂದ್ ಕಡೆ ಆ ವರಾಹ ಪರ್ವತ ಅಂತ ಕುದುರೆ ಮುಖ ಪರ್ವತಕ್ಕೆ ಹೇಳ್ತಾರೆ. ಅಲ್ಲಿ ಈ ನದಿ ಹುಟ್ಟುತ್ತದೆ. ಮಂಗಳೂರಿನ ಹತ್ತಿರ ಕೋಡಿಯಾಲ ಅಂತ ಅಲ್ಲಿ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಸೇರ್ಕೋತದೆ ಈ ನದಿ. ಪಶ್ಚಿಮ ವಾಹಿನಿಯಾದಂತಹ ನದಿ ಅದು. ಆ ನದಿಯ ಮಹತ್ವದ ವರ್ಣನೆ ಇದು. ಇದು ವರಾಹ ದೇವರ ಆನಂದಾಶ್ರುವಿನ ಪ್ರವಾಹ ಅಂತ. ಭಗವಂತನಿಗೆ ದುಃಖ ಇಲ್ಲ, ಆನಂದವೇ, ಆನಂದದ ಉದ್ರೇಕ ಮಾತ್ರ. ಆ ಭಗವಂತ ಅತ್ಯಂತ ಆನಂದ ಪಟ್ಟಾಗ ಅವನ ಆನಂದಾಶ್ರು ಹರಿಯಿತು. ಕಣ್ಣೀರು ಹರಿಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ವೇತ್ರಾವತಿ ನದಿ ಅಂತ ಆಯ್ತದು. ಇದು ತಂಪಾದಂಥ ನೀರು. ದುಃಖ ಆದಾಗ ಮನುಷ್ಯನಿಗೆ ಬಿಸಿ ನೀರು ಬರ್ತದೆ, ಬಿಸಿ ಕಣ್ಣೀರು. ಸಂತೋಷ ಆದಾಗ ತಂಪಾದಂಥ ಕಣ್ಣೀರು ಬರ್ತದಂತೆ. ಆದ್ರಿಂದಲೇ ಇದು ತಂಪಾದಂತಹ ಕಣ್ಣೀರಾದ್ರಿಂದ ಈ ಒಂದು ಬಳ್ಳಿಗೆ ಇದು ಪೋಷಕ ಆಗ್ತದೆ. ಗಿಡ ಮರಗಳು ಬಳ್ಳಿಗಳು ಎಲ್ಲ ಒಣಗಿ ನಿಂತಾಗ ಅವುಗಳಿಗೆ ತಂಪು ನೀರು ಹಾಯಿಸ್ತಿರ್ತಾರೆ, ಬಿಸಿ ನೀರು ಯಾರು ಹಾಯಿಸೋದಿಲ್ಲ. ಬಿಸಿ ನೀರು ಅವುಗಳಿಗೆ ಬೇಕಾಗಿಯೂ ಇಲ್ಲ, ಬಹಳ ಬಿಸಿ ಆದ್ರೆ ಅವು ಬಾಡಿಯೂ ಹೋದಾವ. ಆ ಗಿಡಗಳು ಮೊದಲೇ ಬಾಡಿರ್ತಾವೆ ಅಂತಾನೆ ಅವು ತಣ್ಣೀರು ಹಾಕ್ತಿರ್ತವೆ, ಅಂಥದ್ರಲ್ಲಿ ಮತ್ತೆ ಯಾರು ಬಿಸಿ ನೀರು ಹಾಕ್ತಾರೆ? ಈಗ ನಮ್ಮಲ್ಲಿ ಒಂದು ಬಳ್ಳಿ ಇದೆ, ಆ ಬಳ್ಳಿಯನ್ನ ಈ ನೇತ್ರಾವತಿ ನದಿ ಪೋಷಿಸಬೇಕು ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಅದ್ಯಾವುದು ಬಳ್ಳಿ ಅಂತಂದ್ರೆ ನಮ್ಮ ಭಕ್ತಿ ಅನ್ನೋದೇ ಒಂದು ಬಳ್ಳಿ. ಭಕ್ತಿ ಎಂಬ ಬಳ್ಳಿ ನಮ್ಮಲ್ಲಿದೆ, ಅದು ಬಾಡ್ತಾ ಇದೆ ಕಲಿಯ ಕಾಲದ ಪ್ರಭಾವದಿಂದಾಗಿ. ಅದನ್ನ ಈ ನೇತ್ರಾವತಿ ನದಿಯಲ್ಲಿ ನಾವು ಸ್ನಾನ ಪಾನ ಇತ್ಯಾದಿಗಳನ್ನು ಮಾಡುವ ಮೂಲಕ ಮತ್ತೆ ಅಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನನ್ನ ಸ್ಮರಣೆ ಮಾಡುವುದರ ಮೂಲಕ ನಾವು ಧ್ಯಾನ ಮಾಡಬೇಕು ಯಾವತ್ತೂ ಕೂಡ. ಈ ಕಳೆದ ದಿವಸ ನಾನು ಹೇಳಿದೆ, ಕಳೆದ ದಿವಸ ಅದ್ರ ಹಿಂದಿನ ದಿವಸ ಇಲ್ಲ, ಈ ನೇತ್ರಾವತಿ ನದಿ ಮೊದಲಾದ ಕಡೆಗಳಲ್ಲಿ ಹೋದಾಗ ವರಾಹ ರೂಪಿಯಾದ ಭಗವಂತನನ್ನು ಧ್ಯಾನ ಮಾಡಬೇಕು. ಅದಲ್ಲದೆ ಯಾವುದೇ ನದಿಗೆ ಹೋದಾಗ ಅಲ್ಲಿರುವಂತಹ ಭಗವಂತನ ಸ್ತ್ರೀ ರೂಪವನ್ನು ಕೂಡ ಧ್ಯಾನ ಮಾಡಬೇಕು. ಎಲ್ಲಾ ನದಿಗಳಲ್ಲಿ ಎಲ್ಲಾ ಸ್ತ್ರೀಯರಲ್ಲಿ ಕೂಡ ಭಗವಂತ ಹೇಗೆ ಅಂತರ್ಯಾಮಿಯಾಗಿ ಬಿಂಬರೂಪನಾಗಿ ಸ್ತ್ರೀ ರೂಪದಿಂದ ಇರ್ತಾನಲ್ಲ, ಹಾಗೆ ಎಲ್ಲಾ ನದಿಗಳಲ್ಲಿ ನದಿಯ ಅಭಿಮಾನಿನಿ ದೇವತೆಯರು ಕೂಡ ಸ್ತ್ರೀಯರೇ.
ಅವರ ಒಳಗೆ ಸ್ತ್ರೀ ರೂಪದಿಂದ ಭಗವಂತ ಇರ್ತಾನೆ. ಹಿರಣ್ಯವರ್ಣ ಶುಷಯ ಪಾವಕ ಅಂತ ಅದನ್ನು ವೇದವಂತ ವರ್ಣನೆ ಮಾಡ್ತಾರೆ. ಈ ಈ ಆಪಹ, ಈ ನೀರುಗಳೇನಿವೆ ಅವು ಬಂಗಾರದಂತೆ ವರ್ಣ ಇದ್ದದ್ದು, ಬಂಗಾರದಂತೆ ಥಳಥಳಿಸುವ ವರ್ಣ ಇದ್ದದ್ದು, ಅಂದ್ರೆ ಸುಖರೂಪವಾದ ಸ್ವರೂಪ ಇದ್ದದ್ದು, ಜ್ಞಾನ ಸುಖ ಸ್ವರೂಪವಾದಂತಹ ಒಂದು ಮೂಲ ಸ್ವರೂಪ ಆ ಭಗವಂತಂದು. ಆ ಭಗವಂತನ ಸ್ತ್ರೀರೂಪಗಳು ಗಂಗೆ, ಯಮುನೆ, ಸರಸ್ವತಿ, ವೇತ್ರವತಿ ಇತ್ಯಾದಿ ಎಲ್ಲಾ ಕಡೆಗಳಲ್ಲಿ ಇವೆ. ಹೀಗೆ ಅಲ್ಲೆಲ್ಲಿ ಹೋದಾಗ ಆ ನದಿ ಹೇಗೆ ಹುಟ್ಟಿತು ಮತ್ತು ನದಿಯ ಅಂತರ್ಯಾಮಿಯಾದಂತಹ ಭಗವಂತನ ಆ ರೂಪ, ಕೊಲ್ಲಾಪುರದ ಮಹಾಲಕ್ಷ್ಮಿ ಕಡೆಗೆ ಹೋದಾಗ ಅಲ್ಲಿರುವಂತಹ ಭಗವಂತನ ಸ್ತ್ರೀರೂಪವನ್ನ, ಹಾಗೆ ಇಲ್ಲಿ ಈ ಇಂತಿಂತ ನದಿಗಳ ಕಡೆಗೆ ಬಂದಾಗ ಅಲ್ಲಿರಬಹುದಾದಂತಹ ಸ್ತ್ರೀರೂಪವನ್ನ, ನಮಗೆ ಆ ಸ್ತ್ರೀರೂಪದ ಹೆಸರೇನು ಅಂತ ಗೊತ್ತಿಲ್ಲದೆ ಹೋದ್ರೆ ವೇತ್ರವತಿ ಅನ್ನೋದೇ ಭಗವಂತನ ಹೆಸರು ಅಂತ ಅನುಸಂಧಾನ ಮಾಡಬೇಕು. ವೇತ್ರವತಿ ಅಥವಾ ನೇತ್ರವತಿ ಅಥವಾ ನೇತ್ರಾವತಿ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನ ವರ್ಣನೆ ಮಾಡುವಂಥವೇ. ನೇತ್ರವತಿ ಅಂದ್ರೆ ಸುಂದರವಾದಂತಹ ಕಣ್ಣುಳ್ಳದ್ದು, ಅತ್ಯಂತ ಸುಂದರವಾದಂತಹ ಅರಳಿದ ಕಣ್ಣುಗಳುಳ್ಳ ರೂಪ ಭಗವಂತನ ರೂಪವೇ, ಅದಕ್ಕಾಗಿ ನೇತ್ರವತಿ. ಆ ನದಿಯ ಸ್ನಾನ ಪಾನಗಳು ನಮಗೆ ಏನ್ ಮಾಡಬೇಕು, ನಮ್ಮ ಬಾಡಿದ ಭಕ್ತಿ ಎಂಬ ಬಳ್ಳಿಯನ್ನ ಪೋಷಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಕೋಲ ಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ ಮಜ್ಜನ್ನೇತ್ರಾವತಿ ತೋಯೆ ತದ್ದಯೇಕ್ಷಾಸ್ಪದಂ ನಕಃ. ವರಾಹದೇವರ ಚಂಚಲವಾದಂಥ ಮತ್ತೆ ಕೃಪೆಯ ಕಟಾಕ್ಷವನ್ನು ಸೂಸುವ ಆ ಕಣ್ಣುಗಳಿಂದ ನೀನು ಹೊರಗೆ ಬಂದಿದ್ದಿ. ನಿನ್ನಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವನು ಆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗದೇ ಇರ್ತಾನೇನು, ಖಂಡಿತವಾಗಿಯೂ ಭಗವಂತನ ಕಣ್ಣಿಗೆ ಬೀಳ್ತಾನೆ, ಭಗವಂತ ಅವನನ್ನ ಕಾಪಾಡ್ತಾನೆ ಅಂತ ಅರ್ಥ. ಮುಂದೆ ಅಲ್ಲೇ ಆ ನೇತ್ರಾವತಿ ಮತ್ತು ಕುಮಾರಧಾರೆ ಅವುಗಳ ಸಂಗ್ರಮ, ಅದ್ರ ಬಗ್ಗೆ ನೋಡ್ತೀವಿ. 34ನೇ ಪದ್ಯ ಇದು. ಕುಮಾರಧಾರಾ ಸರಿತಾ ಸಮೇತ ಈ ಪ್ರದೇಶದ ವೈಭವ ಏನು ಅಂತಂದ್ರೆ, ಈ ಗಂಗಾ ನದಿಯ ತೀರದಲ್ಲಿ ಕಾಶಿಯಲ್ಲಿ ಅವನಿದ್ದಾನೆ, ಅದೆಲ್ಲರಿಗೂ ಗೊತ್ತಿದೆ. ಅವನು ಇಲ್ಲಿಯೂ ಕೂಡ ಈ ನೇತ್ರಾವತಿ ಮತ್ತು ಕುಮಾರಧಾರೆಗಳ ನದಿಗಳ ಸಂಗಮ ಪ್ರದೇಶದಲ್ಲಿ 1000 ರೂಪಗಳಿಂದ ವಾಸ ಮಾಡಿಕೊಂಡಿದ್ದಾನೆ. ಅಲ್ಲಿ ಒಂದೇ ರೂಪದಿಂದ ಇದ್ದಾನೆ, ಇಲ್ಲಿ 1000 ರೂಪದಿಂದ ಇದ್ದಾನೆ. ಅವನಿಗೆ ಸಹಸ್ರಲಿಂಗೇಶ್ವರ ಅಂತಾನೆ ಒಂದು ದೇವಾಲಯವನ್ನ ಅಲ್ಲಿ ಯಾವುದೋ ಕಾಲದಲ್ಲಿ ನಿರ್ಮಾಣ ಆದಂತಹ ಒಂದು ದೇವಾಲಯ ಅದು. ಅವನಿಗೆ ಸಹಸ್ರಲಿಂಗೇಶ್ವರ ಯಾಕೆ ಅಂತಂದ್ರೆ 1000 ರೂಪಗಳಿಂದ ಇರುವಂಥವನು, ಅದಕ್ಕಾಗಿ ಸಹಸ್ರಲಿಂಗೇಶ್ವರ ಅಂತ ಹೇಳ್ತಾರೆ. ಅದಕ್ಕಾಗಿ ತ್ರಿಮಾರ್ಗ ತೀರಗತೋ ಪ್ಯವಾತ್ಸೀತ್ ತ್ರಿಲೋಚನೋ ಯತ್ರ ಸಹಸ್ರಮೂರ್ತಿ, 1000 ರೂಪಗಳಿಂದ ಅಲ್ಲೇ ವಾಸ ಮಾಡಿಕೊಂಡಿದ್ದಾನೆ. ಇಲ್ಲೂ ಕೂಡ ಅಷ್ಟೇ, ರುದ್ರದೇವರ ಆರಾಧನೆ ಎಲ್ಲೆಲ್ಲಿ ಮಾಡ್ತೇವಲ್ಲ ಅಲ್ಲೆಲ್ಲ ಕಡೆ ಲಕ್ಷ್ಮೀ ನರಸಿಂಹ, ಅವನನ್ನ ಧ್ಯಾನ ಮಾಡಬೇಕು, ಅವನ ಅಂತರ್ಯಾಮಿಯಾದಂತಹ ಲಕ್ಷ್ಮೀ ನರಸಿಂಹನನ್ನ. ಕುಮಾರಧಾರಾ ನದಿ ಮುಂದೆ, ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರೆಯ ಪುನೀಹಿ ಮಾಂ ಅಘಸ್ತೋಮಂ ಲುನೀಹಿ ಸದನೀಹಿತಂ. ಕುಮಾರಧಾರಾ ನದಿಯೇ, ನಮ್ಮ ಪಾಪಗಳ ಬೆಟ್ಟ ಏನಿದೆ ಅದನ್ನು ನೀನು ಛೇದಿಸಬೇಕು. ಅದು ಈ ಪಾಪ ಏನಿದೆ ಅದು ನಮಗೆ ಬೇಡ ಆದದ್ದು. ಪಾಪ ಕಟ್ಕೊಂಡು ಏನ್ ಮಾಡಬೇಕು, ಏನಾದ್ರೂ ಪುಣ್ಯ ಇದ್ರೆ ಅದು ನಮಗೆ ಬೇಕು, ಇಷ್ಟ ಪುಣ್ಯ. ಅದರಲ್ಲೂ ಅನಿಷ್ಟ ಪುಣ್ಯ ಇದ್ರೆ ಅದು ಬೇಡವೇ. ಇಷ್ಟ ಪುಣ್ಯ, ಹಿಂದೆ ಪ್ರಾಚೀನ ಕಾಲದಲ್ಲಿ ಹಿಂದಿನ ಜನ್ಮಗಳಲ್ಲಿ ನಾವೇನಾದ್ರೂ ಮಾಡಿದ ಒಳ್ಳೆ ಕರ್ಮಗಳಿದ್ರೆ ಅದು ನಮಗೂ ಬೇಕು. ಯಾಕೆಂದ್ರೆ ಅದು ನಮ್ಮನ್ನು ಈ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡುವಂತೆ ಮತ್ತೆ ಒಳ್ಳೆ ಕರ್ಮ ಮಾಡುವಂತೆ ಪ್ರೇರಿಸ್ತದೆ. ಆದ್ರೆ ಈಗ ನಾವು ಸಾಧನೆ ಮಾಡ್ತಾ ಮುಂದುವರೆದಿದ್ದೇವೆ. ಸಾಧನೆ ಮಾಡ್ತಾ ಮುಂದುವರೆದಾಗ ಒಂದು ಹಂತದಲ್ಲಿ ಅಪರೋಕ್ಷ ಜ್ಞಾನ ಬಂತು. ನಾವು ಈಗಾಗಲೇ ನೋಡಿದ್ವಲ್ಲ, ಶ್ರವಣ ಮಾಡಬೇಕು, ಮುಂದೆ ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ಶ್ರವಣ ಮಾಡಬೇಕು, ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅದನ್ನು ಶ್ರವಣ ಮಾಡಬೇಕು. ಆಮೇಲೆ ಅದನ್ನ ಶಾಸ್ತ್ರದಲ್ಲಿ ಹೇಳಿದ್ದನ್ನ ಚೆನ್ನಾಗಿ ಮನನ ಮಾಡಬೇಕು, ಅದರಲ್ಲಿ ಯಾವುದೇ ಸಂಶಯ ಇಲ್ಲದೆ ಇರುವಂತೆ ಅದನ್ನೆಲ್ಲ ಮನನ ಮಾಡಬೇಕು. ಆಮೇಲೆ ಮನಸ್ಸಿನ ಪರದೆಯ ಮೇಲೆ ಆ ಭಗವಂತನ ಒಂದು ರೂಪವನ್ನು, ನಮಗೆ ಬೇಕಾದ ರೂಪವನ್ನು ಧ್ಯಾನ ಮಾಡಬೇಕು. ಇಷ್ಟೆಲ್ಲ ಮಾಡ್ತಾ ಮುಂದುವರೆದ ಮೇಲೆ ಇದಕ್ಕೇನು ಕರೀತಾರೆ ಅಂತಂದ್ರೆ, ಈ ಧ್ಯಾನವನ್ನು ನಾವು ಆರಂಭದಲ್ಲಿ ಮಾಡ್ಲಿಕ್ಕೆ ಕೂತಾಗ ಅದಕ್ಕೆ ನಾನಾ ಥರದ ವಿಘ್ನಗಳು, ಮತ್ತೆ ಅದನ್ನು ಬಹಳ ಹೊತ್ತು ಮಾಡ್ಲಿಕ್ಕೂ ಆಗೋದಿಲ್ಲ. ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ ಇಷ್ಟಿಷ್ಟೇ.
ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಧ್ಯಾನ ಮಾಡ್ಲಿಕ್ಕೆ ಕೂತಾಗ ನಡುವೆ ಅದು ತುಂಡರಿಸಿದ್ರೆ ಅದಕ್ಕೆ ಧಾರಣ ಅಂತ ಕರೀತಾರೆ. ಅದನ್ನ ದೀರ್ಘಕಾಲ ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಧ್ಯಾನ ಅಂತ ಕರೀತಾರೆ. ಈ ತರ ದೀರ್ಘಕಾಲ ಧ್ಯಾನ ಮುಂದುವರಿತಾ ಹೋದ್ರೆ ಆಗ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಅದೇನು ಅಪರೋಕ್ಷ ಜ್ಞಾನ ಅಂತಂದ್ರೆ ಕಣ್ಣಾರೆ ಕಾಣೋದು ಅಂತ ಅರ್ಥ. ಈಗ ದೇವರನ್ನ ನಾವು ಕಣ್ಣಾರೆ ಕಂಡಿಲ್ಲ. ನಾವೀಗ ಕಣ್ಣಾರೆ ಕಂಡದ್ದು ಯಾವುದನ್ನ? ದೇವರ ವಿಗ್ರಹವನ್ನ. ತಿರುಪತಿಗೆ ಹೋದ್ರೂ ಅಥವಾ MK ಹುಬ್ಬಳ್ಳಿಗೆ ಬಂದ್ರು ಎಲ್ಲಿ ನಾವು ನೋಡೋದ್ರೂ ದೇವರ ವಿಗ್ರಹವನ್ನು ಕಣ್ಣಾರೆ ಕಾಣ್ತೇವೆ. ದೇವರ ವಿಗ್ರಹನೇ ದೇವರಲ್ಲ. ತಿರುಪತಿಯಲ್ಲೂ ಕೂಡ ಇರುವ ವಿಗ್ರಹ ದೇವರಲ್ಲ. ಎಷ್ಟೋ ಜನ ಹಾಗೆ ಭ್ರಮಿಸಿರ್ತಾರೆ. ಎಲ್ಲಿಯೂ ಇರು, ಉಡುಪಿಯಲ್ಲಿ ಆಗಲಿ ತಿರುಪತಿಯಲ್ಲಿ ಆಗಲಿ ಮತ್ತೆ ಎಲ್ಲೇ ಇರುವಂಥ ವಿಗ್ರಹ ಯಾವುದಾದ್ರೂ ಅದೆಲ್ಲ ಕಲ್ಲಿನ ಲೋಹದ ವಿಗ್ರಹ ಮಾತ್ರ, ಅದೇ ದೇವರಲ್ಲ. ನಮಗೆ ಹಾಗಾದ್ರೆ ಈಗ ನಮಗೆ ಕಣ್ಣಿಗೆ ಕಾಣೋದು ಯಾವುದು? ವಿಗ್ರಹ ಮಾತ್ರ. ನಮಗೆ ಸ್ವಯಂ ದೇವರೇ, ಈ ಪಂಚಭೂತಗಳಿಂದ ನಿರ್ಮಿತ ಆಗದೇ ಇರುವಂತಹ ದೇವರ ಸ್ವರೂಪವೇ ನಮಗೆ ಕಣ್ಣಿಗೆ ಕಾಣಬೇಕು. ಅದಕ್ಕೆ ಅಪರೋಕ್ಷ ಜ್ಞಾನ ಅಂತಾರೆ. ಅಂದ್ರೆ ಕಣ್ಣಾರೆ ಕಾಣಬಹುದು, ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅದರೊಳಗೂ ಯಾವ್ದು ಕಾಣಬೇಕು ಅಂತಂದ್ರೆ, ನಾನು ನಿನ್ನೆ ಅಥವಾ ಮೊನ್ನೆ ಯಾವುದೋ ಒಂದು ದಿವಸ ಹೇಳಿದ್ನಲ್ಲ, ನಮ್ಮ ಬಿಂಬ ನಮಗೆ ಕಾಣಬೇಕು. ಭಗವಂತನಿಗೆ ಅನಂತ ರೂಪಗಳೆಲ್ಲ ಇರ್ತವೆ, ಎಲ್ಲಾ ಕಡೆ ವ್ಯಾಪ್ತವಾದ ರೂಪ. ಅವೆಲ್ಲ ನಮಗೆ ಕಣ್ಣಿಗೆ ಕಾಣಬೇಕಾಗಿಲ್ಲ. ಅವೆಲ್ಲವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯವೂ ಆಗೋದಿಲ್ಲ ನಮ್ಮಂತ ಸಣ್ಣವರಿಗೆ. ನನಗೊಂದು ಬಿಂಬ ರೂಪ ಇದೆ, ನಿಮಗೊಂದಿದೆ, ಅವರಿಗೊಂದಿದೆ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ಬಿಂಬರೂಪ. ಅವರು ಭಗವಂತನ ಪ್ರತಿಬಿಂಬರು ಅಂದ ಮೇಲೆ ಅವರಿಗೇ ಆದಂಥ ಒಂದು ಬಿಂಬ ಭಗವಂತಂದು ಇರ್ತದೆ. ಮತ್ತೆ ಆ ಬಿಂಬ ಪ್ರತಿಬಿಂಬಗಳಿಗೆ ಒಂದು ಹೋಲಿಕೆ ಇರ್ತದೆ. ನಾವು ಮುಖವನ್ನ ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಮುಖದಂತೆ ಕನ್ನಡಿಯೊಳಗಿನೂ ಪ್ರತಿಬಿಂಬ ಇರ್ತದಲ್ಲ, ಆ ಥರ ನಾವು ಭಗವಂತನ ಆ ಬಿಂಬಕ್ಕೆ ಹೋಲುವಂಥವ್ರಾಗಿರ್ತೇವೆ. ನಾವು ಅಂದ್ರೆ ಯಾರು? ಈಗ ನಾವು ನೀವು ಇದ್ದೀವಲ್ಲ, ಇವರಲ್ಲ. ಇದು ಬರೀ ಹೊರಗಿನ ಶರೀರ ಅಷ್ಟೇ ಇದೆ. ಒಳಗೆ ನಮ್ದೊಂದು ಸ್ವರೂಪ ಇದೆಯಲ್ಲ, ಇದು ಆ ಭಗವಂತನ ಬಿಂಬ ರೂಪಕ್ಕೆ ಹೋಲುವಂಥದ್ದು ಇರ್ತದೆ. ಈಗ ನಮಗಿರುವ ಶರೀರ, ಈಗ ನಮಗೆ ಯಾವುದೋ ಒಂದು ವಂಶಕ್ಕೆ ನಾವು ಅಂಟ್ಕೊಂಡಿರ್ತೀವಿ, ಮತ್ತೊಂದು ಯಾವುದೋ ವಂಶಕ್ಕೆ ಹೋಗಿರ್ತೀವಿ, ನಾನಾ ಥರದ ಕುಲ ಗೋತ್ರ ಇವೆಲ್ಲ ನಮ್ಗೆ ಅಂಟ್ಕೊಂಡಿರ್ತಾವಲ್ಲ, ಇವೆಲ್ಲವನ್ನು ತೆಗೆದು ಹಾಕಿ ಆ ನಮ್ಮ ಒಳಗಿನ ಸ್ವರೂಪ ಏನಿದೆ, ಆ ಸ್ವರೂಪ ಅದು ಪ್ರತಿಬಿಂಬ, ಅದು ಭಗವಂತನ ಬಿಂಬಕ್ಕೆ ಹೋಲುವಂತೆ ಇರ್ತದೆ. ಆ ಭಗವಂತನ ಬಿಂಬವನ್ನ ಕಣ್ಣಾರೆ ಕಾಣುವುದೇ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನ ಆದಾಗ ಹಿಂದಿನ ಕರ್ಮಗಳೆಲ್ಲ ನಾಶ ಆಗಿಬಿಡ್ತಾವೆ. ಹಿಂದೆ ಎಷ್ಟೋ ಥರದ ಕರ್ಮಗಳೆಲ್ಲ ಮಾಡಿದ್ವಿ, ಆ ಎಷ್ಟೋ ಥರದ ಕರ್ಮಗಳೆಲ್ಲ ನಾಶ ಆಗಿಬಿಡ್ತಾವೆ. ಇಲ್ಲದೆ ಹೋದ್ರೆ ನಮಗೆ ಹಿಂದಿನ ಕರ್ಮಗಳನ್ನೆಲ್ಲ ನೀನು ಅನುಭವಿಸಿಯೇ ಮುಂದೆ ಮೋಕ್ಷಕ್ಕೆ ಬರಬೇಕು, ಹಿಂದೆ ಏನೇನು ಮಾಡಿದ್ದಿ ಅದನ್ನೆಲ್ಲ ಅನುಭವಿಸಿಯೇ ಮೋಕ್ಷಕ್ಕೆ ಬರಬೇಕು ಅಂತ ಏನಾದರೂ ಭಗವಂತ ಬಿಗಿ ಹಿಡಿದಿದ್ರೆ, ಬಲು ಕಟ್ಟಿನಿಟ್ಟಿನವನಿವನು ಅಂತ ಹರಿಕಥಾಮೃತ ಹೇಳುವಂತೆ ಬಹಳ ಏನಾದರೂ ಭಗವಂತ ಬಿಗಿ ಹಿಡಿದಿದ್ರೆ ಆ ಕರ್ಮಗಳೆಲ್ಲ ಸವಿಯೋದು ಯಾವಾಗ? ನಾವು ಭಗವಂತನ ಸನ್ನಿಧಾನಕ್ಕೆ ಹೋಗೋದು ಯಾವಾಗ? ಅದಕ್ಕೆ ಅವನೇನ್ ಮಾಡ್ತಾನಂದ್ರೆ, ಕರುಣಾಶಾಲಿ, ನೀನು ಇಲ್ಲಿಯವರೆಗೆ ಹಿಂದೆ ಏನು ಕರ್ಮಗಳನ್ನ ಮಾಡಿದ್ಯಲ್ಲ ಅದರಲ್ಲಿ ಕೆಲವು ಭಾಗಗಳನ್ನ ಅನುಭವಿಸು, ಇನ್ನು ಕೆಲವು ಭಾಗಗಳಿಗೆ ಮನ್ನಾ ಮಾಡಿಬಿಡ್ತೇನೆ, ಸಾಲ ಮನ್ನಾ ಮಾಡಿದಂತೆ ಕೆಲವು ಭಾಗಗಳನ್ನು ಮನ್ನಾ ಮಾಡಿಬಿಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಈ ಹಿಂದಿನ ಒಂದು ಜನ್ಮಗಳಲ್ಲಿ 10, 100 ಎಷ್ಟೆಷ್ಟೋ ಜನ್ಮ ತಾಳಿದ್ವಿ. ಕೆಲವರು 10 ಇರ್ಬೋದು, ಕೆಲವರು 100, ಕೆಲವರು 1000. ಅದರಲ್ಲಿ ಒಂದು 10 ಚೀಲ ಕರ್ಮ ನಮ್ಮದು ತಯಾರಾಯಿತು ಅಂತ ತಿಳ್ಕೊಡ್ರಿ. 10 ಚೀಲಗಳ ಕರ್ಮ. ಚೀಲ ಅಂದ್ರೆ ಚೀಲವೇ ಅಲ್ಲ, ಆ ಥರ ನಮ್ಮ ಖಾತೆ, ಅದು ನಮ್ಮ ಅಕೌಂಟ್ನಲ್ಲಿ ಅವೆಲ್ಲ ಫಿಕ್ಸ್ ಆಗಿರ್ತದೆ. ಅದರಲ್ಲಿ ಎಲ್ಲವನ್ನು ಒಮ್ಮೆಲೆ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲಲ್ಲ, ಕ್ರಮವಾಗಿ ಒಂದೊಂದನ್ನೇ ಅನುಭವಿಸಬೇಕು. ಒಂದೇ ಜನ್ಮದಲ್ಲಿ ಎಲ್ಲ ಮಾಡಿದ್ದನ್ನು ಅನುಭವಿಸೋದು ಹೇಗೆ? ನಾವು ಬದುಕಿರುವಂತಹ ಒಂದು 60-70 ವರ್ಷದ ಕಾಲದಲ್ಲಿ ಹಿಂದೆ ಅದೆಷ್ಟೋ ಜನ್ಮದಲ್ಲಿ ಮಾಡಿದ್ದನ್ನೆಲ್ಲ ಒಮ್ಮೆಲೆ ಅನುಭವಿಸಿ ಮುಗಿಸ್ಬೇಕು ಅಂದ್ರೆ ಅದಾಗೋ ಕೆಲಸನೇ ಅಲ್ಲ. ಅದಕ್ಕಾಗಿ ನಾವೀಗ ಅನುಭವಿಸ್ತಿರೋದು ಹಿಂದೆ ಯಾವಾಗೋ ಮಾಡಿದ್ದರ ಒಂದರ ಫಲವನ್ನು ಮಾತ್ರ. ಯಾವುದೋ ಒಂದು ಚೀಲದೊಳಗಿನ ಒಂದು ಸೇರು ಅಕ್ಕಿಯೋ ಆಚಾರ್ಯ ಹೇಳಿದಂತೆ ಅದು ನೀವು ಹೊರಗೆ ತೆಗೆದಿದ್ದೇವೆ. ಯಾವ ಚೀಲ ಓಪನ್ ಮಾಡಿದ್ದೀವಲ್ಲ ಅದನ್ನ ಅನುಭವಿಸಲೇಬೇಕು. ಅದೇ ಪ್ರಾರಬ್ಧ. ಆ ಪ್ರಾರಬ್ಧಕ್ಕೆ ಬಗೆಹರಿಯೋದಿಲ್ಲ, ಅದಕ್ಕೆ ನೀವು ಮನ್ನಾ ಇಲ್ಲ. ಅದಕ್ಕೆ ನೀವು ಓಪನ್ ಮಾಡಿದ್ದೀರಲ್ಲ ನೀವೇ ಉಪಯೋಗ ಮಾಡಬೇಕು. ಅಂಗಡಿಯವರು ಏನು ಹೇಳ್ತಾರಂತಂದ್ರೆ, ನೋಡ್ರಿ, ಕೆಲವು ಸಾಮಾನುಗಳನ್ನು ಕಟ್ಟಿ ಕೊಟ್ಟಿರ್ತೇವೆ, ಯಾವುದನ್ನು ಓಪನ್ ಮಾಡಿ ಅಡಿಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಅವನ್ ಮತ್ತೆ ನಮ್ಗೆ ತಂದು ಕೊಡಬೇಡಿ. ಹೊಸದಾಗಿ ಕೆಲವು ಸಾಮಾನು ಏನು ತಂದಿದ್ರಲ್ಲ, ಇನ್ನೂ ಓಪನ್ ಮಾಡದೇ ಇದ್ದದಂತದಿದ್ರೆ, ನಿಮ್ ಕಾರ್ಯಕ್ರಮಕ್ಕೆ ಸಾಕಾಗುವಷ್ಟಾಗಿ ಮಿಕ್ಕಿ ಉಳಿದಿದ್ರೆ ಮರಳಿ ಕೊಡ್ರಿ, ನಿಮ್ ದುಡ್ಡು ನಾವು ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ ಅಂಗಡಿಯವರು. ಅದೇ ತರ ಯಾವ ಚೀಲವನ್ನು ಓಪನ್ ಮಾಡಿದ್ದೀವಿ ಆ ಚೀಲವನ್ನು ಅನುಭವಿಸಲೇಬೇಕು.
ಯಾವ ಚೀಲ ನೀನು ಓಪನ್ ಮಾಡಿಲ್ಲ ಅದಕ್ಕೆಲ್ಲ ಭಗವಂತ ಒಂದು ಕಡ್ಡಿ ಕೋಲು ಹಚ್ಚಿ ಬಿಡ್ತಾನೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಭಗವಂತನನ್ನ ಕಣ್ಣಾರೆ ಕಂಡ ಕೂಡಲೇ ಯಾವ ಚೀಲ ಓಪನ್ ಆಗಿಲ್ಲ ಅವಕ್ಕೆಲ್ಲ ಮನ್ನಾ, ಯಾವ ಚೀಲ ಓಪನ್ ಆಗಿದೆ ಅವಷ್ಟನ್ನೆಲ್ಲ ಅನುಭವಿಸಿ ಮುಗಿಸಲೇಬೇಕು. ಅಲ್ಲಿ ಕೆಲವು ಪಾಪನೂ ಇರ್ತವೆ, ಕೆಲವು ಪುಣ್ಯನೂ ಇರ್ತಿರ್ತವೆ. ಅವಾಗ ಏನಾಗ್ತದೆ ಅಂತಂದ್ರೆ ಈ ಪುಣ್ಯಗಳು ಅಂತ ಇರ್ತಾವಲ್ಲ ಅವು ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಹೀಗೆಲ್ಲ ಇರ್ತವೆ. ಹಿಂದೆ ಯಾವುದೋ ಒಂದು 100 ಜನ್ಮದ ಹಿಂದೆ ನಾನು ಮುಂದಿನ ಯಾವುದೋ ಒಂದು ಜನ್ಮದಲ್ಲಿ ಒಬ್ಬ ಒಳ್ಳೆ ರಾಜ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು, ಸುಖ ಪಡಬೇಕು ಅಂತ ಹೀಗೊಂದು ನಾವು ಹಂಬಲ ಇಟ್ಕೊಂಡಿವಿ ಅಂತ ತಿಳ್ಕೊಳ್ರಿ. ಅದು ಇನ್ನೊಂದು ಯಾವುದೋ ಕೆಲವು ಜನ್ಮಗಳ ನಂತರ ಅದು ಸಾಕಾರ ಆಗ್ತದೆ. ನಮ್ಮ ಕನಸು, ಒಳ್ಳೆಯ ಆಲೋಚನೆಗಳು ಕಾರ್ಯರೂಪಕ್ಕೆ ಬರ್ತವೆ, ಕೆಟ್ಟ ಆಲೋಚನೆಗಳು ಕಾರ್ಯರೂಪಕ್ಕೆ ಬರ್ತವೆ. ಆದ್ರೆ ಅವೆಲ್ಲ ಕಾರ್ಯರೂಪಕ್ಕೆ ಬರ್ಲಿಕ್ಕೆ ಅದರದೇ ಆದ ಸಮಯ ಇದೆ. ಈಗೇನಾಗಿತ್ತು, ಹಿಂದೆ ನಮಗೆ ಬುದ್ಧಿ ಇಲ್ಲದೆ ಇದ್ದಾಗ, ತಿಳುವಳಿಕೆ ಇಲ್ಲದೆ ಇದ್ದಾಗ ಅಂತ ಒಂದೇನೋ ಹಂಬಲ ಇಟ್ಕೊಂಡ್ಬಿಟ್ವಿ. ಮೆರಿಬೇಕು, ವಾಹನಗಳಿರ್ಬೇಕು, ಆಳು ಕಾಳು ಇರಬೇಕು, ಒಂದು 4-6 ಜನ ಮಕ್ಕಳಾಗಬೇಕು, ಏನೇನು ಹಂಬಲ ಇಟ್ಕೊಳ್ಬೇಕು ಅದೆಲ್ಲ ಇಟ್ಕೊಂಡ್ಬಿಟ್ವಿ. ಆದ್ರೆ ಸುದೈವವಶಾತ್ ಆ ಕನಸು ಸಾಕಾರ ಆಗೋದಕ್ಕಿಂತ ಮುಂಚೆನೆ ನಮಗೆ ಅಪರೋಕ್ಷ ಜ್ಞಾನ ಆಗಿಬಿಡುತ್ತೆ. ಆಗಿಬಿಟ್ಮೇಲೆ ಮುಂದೆ ಏನಾಗ್ತದೆ ಅಂತಂದ್ರೆ ಅಂಥದ್ದೊಂದು ಯಾವುದೋ ಜನ್ಮವನ್ನು ಅನುಭವಿಸೋ ಪ್ರಸಂಗ ಬಂತು ಅಂತ ತಿಳ್ಕೊಡ್ರಿ. ಒಬ್ಬ ಒಳ್ಳೆಯ ರಾಜ ಆಗಿ ಸಂಸಾರ ಒಂದಿನಾಗಿ 4 ಜನ ಮಕ್ಕಳನ್ನು ಕಟ್ಕೊಂಡು ಆಳು ಕಾಳು ಸಂಪತ್ತು ಅಧಿಕಾರ ಇದನ್ನೆಲ್ಲ ಅನುಭವಿಸೋ ಪ್ರಸಂಗ ಬಂದ್ರೆ ಅವನಿಗೆ ಅದು ಕಿರಿಕಿರಿ ಅನಿಸ್ತದೆ. ತಿಳುವಳಿಕೆ ಇಲ್ಲದೆ ಇದ್ದವರಿಗೆ ಅದೆಲ್ಲ ದೊಡ್ಡ ಮಜಾ ಅನಿಸ್ತದೆ. ತಿಳುವಳಿಕೆ ಇದ್ದವರಿಗೆ, ಯಾಕಂದ್ರೆ ಅವನಿಗೆ ಅಪರೋಕ್ಷ ಜ್ಞಾನನೇ ಬಂದಿರ್ತದಲ್ಲ, ಭಗವಂತನ ಸನ್ನಿಧಾನಕ್ಕೆ ಅವನು ಸಮೀಪ ಆಗಿರ್ತಾನೆ. ಅಂಥದ್ರೊಳಗೆ ಒಂದು ನಡುವೆ ಅಡ್ಡ ಅವನಿಗೆ ಕಿರಿಕಿರಿ ಅದು. ಅದ್ರದ್ದು ಇದು ನಮಗೂ ಆ ಜ್ಞಾನಿಗಳಿಗೂ ಇರುವಂತಹ ವ್ಯತ್ಯಾಸ. ನಾವು ಅಂಥದ್ದು ಬಂದ್ಬಿಟ್ರೆ ಹಿಗ್ಗಿ ಹೀರೆಕಾಯಿ ಆಗಿಬಿಡ್ತೇವೆ. ನಾವು ಅಧಿಕಾರವನ್ನು ಮಜಾ ಉಡಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತೇವೆ. ಆಗ ಅವನಿಗೆ ಅದರಿಂದ ಕಿರಿಕಿರಿ ಆಗ್ತದೆ. ಆಗ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಏನ್ ಮಾಡ್ಬೇಕಾಗ್ತದೆ, ಭಗವಂತ ಅವನಿಗೊಂದು ವ್ಯವಸ್ಥಾನ ಮಾಡಿಕೊಟ್ಟಿರ್ತಾನೆ. ಕೆಲವರು ಯಾರಾದರೂ ಅಂಥ ಪುಣ್ಯದ ಅಪೇಕ್ಷೆ ಇದ್ದವರು 10 ಜನ ಮಕ್ಕಳಾಗಬೇಕು, 2-3 ಜನ ಪತ್ನಿಯರನ್ನು ಕಟ್ಕೊಂಡು ಸುಖವಾಗಿ ಬದುಕಬೇಕು, ಇಂಥ ಕರ್ಮಗಳಿದ್ರೆ ಆ ಜ್ಞಾನಿಯಾದವನಿಗೆ ಅದನ್ನೆಲ್ಲ ಕೊಟ್ಟು ಅವನು ಏನ್ ಮಾಡ್ಬೇಕು, ನನಗೆ ಇದೆಲ್ಲ ಬೇಡ ಅಂತ. ಆಗ ನಿನಗೆ ಬೇಡ ಆದ್ರೆ ಹಾಗಾದ್ರೆ ಅವಶ್ಯಕತೆ ಇದ್ದವ್ರಿಗೆ ಯಾರಿಗಾದ್ರೂ ಅವರ ಪ್ರಾರಬ್ಧ ಕರ್ಮ, ಅವರ ಹಿನ್ನೆಲೆ ಇತ್ಯಾದಿಗಳನ್ನು ನೋಡ್ಕೊಂಡು ಅವ್ರಿಗೆ ಅದನ್ನು ದಾಟಿಸು, ಅವ್ರಿಗೆ ಅದನ್ನು ಕೊಟ್ಟು ಅವ್ರನ್ನ ಉದ್ಧಾರ ಮಾಡು ಅಂತ ಹೇಳ್ತಾನೆ. ಅದಕ್ಕಾಗಿ ಜ್ಞಾನಿಗಳಾದವರು, ಯತಿಗಳಿರ್ಬಹುದು, ಕೆಲವು ದಾಸರಿರ್ಬಹುದು, ಅವರೆಲ್ಲ ನಮ್ಮಂಥವ್ರನ್ನ ಹೀಗೆ ಉದ್ಧಾರ ಮಾಡ್ಲಿಕ್ಕೆ ಕಾದು ಕೂತಿರ್ತಾರೆ. ನಾವು ಅವ್ರ ಹತ್ರ ಹೋದಾಗ ಅವ್ರನ್ನ ಇಂಥ ಕಷ್ಟ ಪರಿಹಾರ ಮಾಡ್ರಿ, ಇಂಥದ್ದೇನೋ ಅನುಕೂಲ ನಾವು ಮಾಡಿ ಕೊಡ್ರಿ ಅಂತ ಕೇಳಿದಾಗ ಅವರ ಅನಿಷ್ಟ ಪುಣ್ಯ ಏನಿದೆ ಅಂದ್ರೆ ಅವರು ಉಪಯೋಗಿಸ್ಲಿಕ್ಕೆ ಬೇಕಾದಂತಹ ಪುಣ್ಯವನ್ನು ನಮಗೆ ಕೊಡ್ತಾರೆ. ನೀವು ಹೋಗ್ರಿ, ತಗೊಂಡು ಹೋಗ್ರಿ. ಅವ್ರಿಗೆ ಅದು ಉಪಯೋಗ ಮಾಡ್ಬೇಕಾಗಿತ್ತು, ಅವ್ರ ಪ್ರಾರಬ್ಧ ಆಗಿತ್ತು, ಆದ್ರೂ ಈಗ ಬೇಡ ಆಗಿದೆ, ಇವ್ರಿಗೆ ಕೊಟ್ಟು ಕಳಿಸಿ ಬಿಡ್ತಾರೆ. ನೀವು ತಗೊಂಡು ಹೋಗಿ ಸುಖವಾಗಿ ಬದುಕ್ರಿ ಅಂತ. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ವಾದಿರಾಜರಿರ್ಬೋದು, ಮತ್ತೆ ಯಾರು ವಿಜಯದಾಸರಿರ್ಬೋದು, ಹತ್ರ ಹೋಗಿ ನಮ್ಮನ್ನ ಯಾವುದೋ ಪರೀಕ್ಷೆಯಲ್ಲಿ ಪಾಸ್ ಮಾಡು, ಒಂದು ಕನ್ಯಾ ಕೊಡು, ವರ ಕೊಡು, ಅಥವಾ ಮತ್ತೊಂದೇನೋ ಸಂಪತ್ತು ಕೊಡು ಅಂತ ಕೇಳಿದಾಗ ಅವರು ಬೇಗ ಬೇಗ ಕೊಟ್ಟು ಬಿಡ್ತಾರೆ. ಅದನ್ನೆಲ್ಲ ಸ್ವಪ್ನದೊಳಗೆ ಬಂದು ಹಂಗ್ ಮಾಡಿ ಹಿಂಗ್ ಮಾಡಿ ಸಾಕು 3 ದಿವಸ ಸೇವಾ ಆಯ್ತಲ್ಲ ನಡಿ ಏನಂತ ಹೊರಡ ಕಳಿಸಿ ಬಿಡ್ತಾರೆ. ಅವರಿಗೆ ಇಂಥವ್ರನ್ನ ಸಮೀಪ ಬಹಳ ಹೊತ್ತು ಇಟ್ಕೊಳ್ಳೋದು ಸೇರೋದಿಲ್ಲ. ಅವರಿಗೆ ಇಂಥ ಕೆಲಸಕ್ಕೆ ಬಾರದ ವಿಷಯಗಳನ್ನ ನೀವು ಕೇಳ್ತಾ ಇದ್ದೀರಿ ನಮ್ಮ ಹತ್ರ, ಕೇಳಿದ್ದೀರಿ, ನಿಮ್ ಪ್ರಾರಬ್ಧ, ಹೋಗ್ರಿ ತಗೊಂಡು ಹೋಗ್ಬಿಡ್ರಿ ಆ ಕಡೆ ಅಂತಾರೆ. ಅದೇ ಜ್ಞಾನ ಭಕ್ತಿ ವೈರಾಗ್ಯ ಕೊಡ್ರಿ ಅಂತ ನೀವೇನಾದ್ರು ಪ್ರದಕ್ಷಿಣೆ ನಮಸ್ಕಾರ ಶುರು ಮಾಡಿದ್ರೆ 3 ಅಲ್ಲ 9 ಅಲ್ಲ 48 ದಿವಸ ಆದ್ರೂ ಅವ್ರ ಕನಸಿನೊಳಗೆ ಸಿಗ್ತಾರೆ ಅಂತ ಖಾತ್ರಿ ಇಲ್ಲ. ಅದಕ್ಕೆ ಹೆಚ್ಚು ಪಕ್ವತೆ ಬೇಕು ಅಂತ ವರಗಳನ್ನ ನಾವು ಅವ್ರ ಮೂಲಕ ಪಡ್ಕೊಳ್ಳಿಕ್ಕೆ. ಆಗ ಅವ್ರು ವಿಳಂಬ ಮಾಡ್ತಾರೆ, ಇನ್ನೂ ಕಾಲ ಪಕ್ವ ಆಗಿಲ್ಲ, ತಡಿ ಅಂತ ವಿಳಂಬ ಮಾಡ್ತಾರೆ. ಯಾವಾಗ ಕಾಲ ಪಕ್ವ ಆಗಿದೆ ಅಂತ ಅನಿಸ್ತದೆ ಆಗ ಯೋಗ್ಯರಾದಂಥ ಗುರುಗಳನ್ನು ಒದಗಿಸಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳಿಗೆ ಬೇಕಾದಂತ ಅನುಕೂಲ ಮಾಡಿಕೊಡ್ತಾರೆ. ಇದು ಶಾಸ್ತ್ರದಲ್ಲಿರುವಂತಹ ಒಂದು ವ್ಯವಸ್ಥೆ. ಅಂತೂ ನಮ್ಮ ಸಾಧನೆಗೆ ಬೇಕಾದಂತಹ ಎಲ್ಲಾ ಥರದ ಮಾರ್ಗಗಳನ್ನು ಭಗವಂತ ಮಾಡ್ತಾನೆ. ಆದ್ರಿಂದಲೇ ಅವನನ್ನ ಕರುಣಾಶಾಲಿ ಅಂತ ಕರೀತಾರೆ. ಇದ್ದ ಕರ್ಮಗಳನ್ನ ಅನುಭವಿಸಿ ಬಾ, ಆಮೇಲೆ ನಾನು ಹತ್ರ ಕರ್ಕೋತೀನಿ ಅಂತ ಅವನಾರು ಬಿಗಿ ಹಿಡಿದಿದ್ರೆ ಇದು ಮುಗಿಯೋದು ಯಾವಾಗ? ನಮ್ ಗತಿ ಏನಾಗ್ತಿತ್ತು? ಹಿಂದಿಂದೆಲ್ಲ ಮುಗಿಸೋದು. ಇದು ಕೇಳೋತಿದ್ದಿಲ್ಲ. ಯಾಕೆ ನಮ್ಮ ಪ್ರಾರಬ್ಧ ಕರ್ಮಗಳು ಇಂಥ ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಯಾವತ್ತೂ ಪ್ರತಿಬಂಧಕ ಇರೋದೇ. ಆದ್ರಿಂದ ಇಂಥ ಯಾವ ಶ್ರವಣ ಮನ್ನ ಇತ್ಯಾದಿಗಳಿಗೂ ನಮ್ಮ ಮನಸ್ಸು ತೊಡಗ್ತಿರ್ಲಿಲ್ಲ. ಅವನು ಕರುಣಾಶಾಲಿ ಆದ್ರಿಂದನೇ ಇದನ್ನ ಅವನು ಮಾಡ್ಲಿಕ್ಕೆ ನಮ್ಗೆ ಬೇಕಾದಂತಹ ಅನುಕೂಲ ಕೊಟ್ಟಿದ್ದಾನೆ.
ಅದನ್ನ ಹರಿಕಥಾಮೃತ ಸಾರದಲ್ಲಿ ಅದ್ ಹೇಳ್ತಾರಲ್ಲ, ಎಲ್ಲೆಲ್ಲಿ ಭಗವಂತನ ಕುರಿತಾದಂತಹ ನಾಮ ಸಂಕೀರ್ತನೆ ನಡೆದಿರ್ತದೆ ಅಲ್ಲಿ ತನ್ನ ಪರಿವಾರ ದೇವತಾಗಳನ್ನು ಕಟ್ಟಿಕೊಂಡು ಭಗವಂತ ತಿರುಗುತ್ತಾನೆ ಅಂತ ಒಂದು ಪದ್ಯ ಇದೆ. ಆ ಪದ್ಯ ನನಗೆ ಯಾವುದೂ ನೆನಪಿಲ್ಲ, ನಿಮ್ಗೆ ಯಾರು ನೆನಪಿಗೆ ಬಂದ್ರೆ ನೀವು ಅದನ್ನ ಹೇಳ್ಬೇಕಷ್ಟೆ. ಹೀಗೆ ಭಗವಂತ ಕೇಳ್ತಿದ್ದಾನೆ ಅನ್ನೋದಕ್ಕೆ ಏನು ಸಂಕೇತ? ಕೇಳ್ತಿದ್ದಾನೆ ಅಂತ ಹೇಳ್ತಿರಲ್ಲ, ಎಲ್ಲೆಲ್ಲಿ ಯಾವ್ಯಾವ ದೇವಾಲಯಗಳಲ್ಲಿ, ಮಠಗಳಲ್ಲಿ, ಮನೆಗಳಲ್ಲಿ ಪ್ರವಚನ ಶ್ರವಣ ನಡೆದಿರ್ತದೆ ಅಲ್ಲೆಲ್ಲ ಭಗವಂತ ಕೇಳ್ತಾನೆ ಅಂತ ಅಂತಿರಲ್ಲ. ಕೇಳ್ತಾನೆ ಅಲ್ಲಿಕ್ಕೆ ಏನ್ರಿ ಆಧಾರ? ನಮಗೊಂದೇನು ಪುರಾವೆ ತೋರಿಸ್ರಿ ಅಂತಂದ್ರೆ, ನೀವು ನಡೆಸಿದ್ದೀರಲ್ಲ ಅದೇ ಪುರಾವೆ. ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಪುರಾಣ ಹೇಳ್ತಿರಲ್ಲ, ಒಂದು ಜನ ಕೇಳ್ತಾರಲ್ಲ. ನೈಮಿಷಾರಣ್ಯದಲ್ಲಿ ಸಾವಿರಾರು ಜನ ಕೇಳಿದಂತೆ ಕೇಳದೇ ಇರ್ಬೋದು, ಕೆಲವರಾದ್ರೂ ಕೇಳ್ತಾರೆ, ಕೆಲವರಾದ್ರೂ ಹೇಳ್ತಾರಲ್ಲ. ಅವ್ರು ಹೇಳ್ತಾರೆ ಅಂತನ್ನೋದೇ, ಅವ್ರು ಕೇಳ್ತಾರೆ ಅಂತನ್ನೋದೇ ಭಗವಂತ ಅದನ್ನ ಬಂದು ಆಲಿಸ್ತಾ ಇದ್ದಾನೆ. ಕಿವಿಗೊಟ್ಟ ಆಲಿಪನು, ಅದೊಂದು ನೆನಪು ಬರ್ತಿದೆ ಆ ಸಾಲು. ಉಳಿದ ಸಾಲು ನೀವೇ ನೆನಪು ಮಾಡ್ಬೇಕು, ಹರಿಕಥಾಮೃತ ಸಾಲು. ಅವನು ನಡೆಸ್ತಾ ಇದ್ದಾನೆ ಅಂತ ಅನ್ನೋದಕ್ಕೆ ಸೂಚಕ. ಅಥಾನಗಾಂಗ್ರ್ಯೋ ಸ್ತವ ಕೀರ್ತಿ ತೀರ್ಥಯೋ ಅಂತರ್ಬಹಿರ್ಧೂತ ವಿಧೂತ ಪಾಪ್ಮನಾನ್ ಸ್ಯಾತ್ಸಂಗಮೋನುಗ್ರಹ ಏಷ ನಸ್ತವ. ಭಾಗವತದ ಒಂದು ಶ್ಲೋಕ. ಭಗವಂತನೇ, ನಿನ್ನ ದಾಸರು, ನಿನ್ನ ಭಕ್ತರು ಯಾರಿದ್ದಾರೆ ಅವರ ಸಂಗಮ ನಮಗಾಗಬೇಕು. ಅವರ ಸಂಗಮ ಆದರೆ ಅದು ನೀನು ನಮಗೆ ಅನುಗ್ರಹ ಮಾಡಿದ್ದೆ ಅನ್ನೋದಕ್ಕೆ ಸೂಚಕ. ಭಗವಂತ ನೇರವಾಗಿ ಬಂದು ಆಯ್ತು ನಾನು ನಿನ್ನ ಉದ್ಧಾರ ಮಾಡ್ತೀನಿ ಬಾ ಅಂತ ಹೇಳಿ ಮಂತ್ರಿಗಳಂತೆ, ಮಾಗದರಂತೆ, ಪ್ರಧಾನಮಂತ್ರಿಗಳಂತೆ ಉದ್ಧಾರ ಮಾಡೋದಿಲ್ಲ. ಒಂದು ಇಮೇಲ್ ಬರೆದು ಹಾಕಿದ ಕೂಡಲೇ ಪ್ರಧಾನಮಂತ್ರಿಯಿಂದ ಸಹಾಯ ಬಂತು ಅನ್ನೋ ತರ ನೇರವಾಗಿ ಭಗವಂತ ಮಾಡೋದಿಲ್ಲ. ಭಗವಂತ ಪರೋಕ್ಷತ್ವ ಪ್ರಿಯಾಹ ಉತ್ತಮಾಪಿ ದೇವೇಶಾಹ ಪರೋಕ್ಷತ್ವ ಪ್ರಿಯಾಯತಃ ನೈವ ಪೂಜಾಂ ಸ್ವಯಂ ಗೃಹಂತಿ ಕಿಂತು ಜ್ಞಾನಿಷು ಸ್ಥಿತ್ವ ತದ್ವಾರ ಪೂಜಾಂ ಗೃಹಂತಿ ಅಂತ ಭಾಗವತ ತಾತ್ಪರ್ಯ. ಅವರೆಲ್ಲ ಪರೋಕ್ಷ ಪ್ರಿಯರಂತ ದೇವತೆಗಳು. ನಾವು ಅವರಿಗೆ ನೇರವಾಗಿ ಪೂಜಾ ಮಾಡುವಷ್ಟು ಇನ್ನೂ ಮೇಲೇರಿಲ್ಲ. ಅವರು ಜ್ಞಾನಿಗಳ ಒಳಗಿದ್ದು ಅವರ ಮೂಲಕ ನಮ್ಮ ಪೂಜಾ ಸ್ವೀಕಾರ ಮಾಡ್ತಾರೆ. ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ ಅಂತ ಭಾರತ. ದನಕರಗಳನ್ನು ಕಾಯುವಾಗ ದನಪಾಲಕ ಏನ್ ಮಾಡ್ತಾನೆ? ಕೈಲಿ ದಂಡ ಹಿಡ್ಕೊಂಡು ಹೋ ಹೋ ಅಂತ ಕಿರಿಚಾಡ್ತಾ ಅವ್ರ ಹಿಂದೆ ಬೆನ್ನ ಹತ್ತಿ ಅವುಗಳಿಗೇನು ಅಪಾಯ ಆಗದಿರುವಂತೆ ಕಣ್ಣಿಗೆ ಕಾಣುವಂತೆ, ದನಗಳಿಗೂ ಕಣ್ಣಿಗೆ ಕಾಣ್ತದೆ. ಆಮೇಲೆ ಯಾರು ಅಲ್ಲಿ ನೋಡಿದ್ರೆ ಇವನು ದನ ಕಾಯ್ತಾ ಇದ್ದಾನೆ ಅಂತ ಇವ್ರಿಗೂ ಕಣ್ಣಿಗೆ ಕಾಣ್ತದೆ, ಇಬ್ಬರಿಗೂ ಕಣ್ಣಿಗೆ ಕಾಣ್ತದೆ. ಆದ್ರೆ ಅದು ಭಗವಂತನಾಗಲಿ ಉಳಿದ ಕೆಲವು ತತ್ವಾಭಿಮಾನಿ ದೇವತೆಗಳಾಗಲಿ ನಮ್ಮನ್ನು ನೇರವಾಗಿ ಬಂದು ನಮ್ಮ ಹಿಂದೆ ನಿಂತ್ಕೊಂಡು ಬಡಿಗೆ ತಗೊಂಡು ಬಂದು ಕಾಯೋದಿಲ್ಲ. ಆದ್ರೆ ಅವರು ನಮಗೆ ಸದ್ಬುದ್ಧಿ ಕೊಡೋದ್ರ ಮೂಲಕ ನಮ್ಮನ್ನು ಕಾಯ್ತಾರೆ. ಸದ್ಬುದ್ಧಿ ಕೊಟ್ಟಿದ್ದಾರೆ ಅಂತಂದ್ರೆ ಕಾಯ್ದಿದ್ದಾರೆ ಅಂತಾನೆ ಅರ್ಥ. ಇದು ಅವರು ಮಾಡುವ ಅನುಗ್ರಹಕ್ಕೆ ಸೂಚಕ. ನೀನು ನಮಗೆ ಭಾಗವತರ ಸಮಾಗಮ ಏನು ಮಾಡಿಕೊಟ್ಟಿದ್ದಿ, ಅದು ನೀನು ನಮಗೆ ಒಲಿದಿದ್ದಿ ಅನ್ನೋದ್ರ ಸೂಚಕ ಅಂತ ಯಾದವಾರರು ಆ ಭಾಗವತದ ಆ ಶ್ಲೋಕಕ್ಕೆ ಒಂದ್ ಕಡೆ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಸಜ್ಜನರ ಸಮಾಗಮ ನಮಗೆ ಆಗ್ತಾ ಇದೆ ಅಂತ ಅನ್ನೋದೇ ಭಗವಂತ ಒಲಿತಾ ಇದ್ದಾನೆ, ಒಲಿಯಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಅನ್ನೋದಕ್ಕೆ ಸೂಚಕ. ಆ ಥರ ಈ ಕುಮಾರಧಾರ ನದಿ ನಮ್ಮನ್ನ ಏನ್ ಮಾಡಬೇಕು? ಅನಿಷ್ಟವಾದಂತಹ ಪುಣ್ಯವನ್ನ, ಅನಿಷ್ಟವಾದಂತಹ ಸತ್ಕರ್ಮಾಚರಣೆಗೆ ವಿರೋಧಿಯಾದಂತಹ ಪಾಪ, ಅದನ್ನೆಲ್ಲ ನೀನು ಪರಿಹಾರ ಮಾಡಬೇಕು. ಹೇಗೆ ಮಾಡಬೇಕು ಅಂತಂದ್ರೆ, ನಾನು ನಿನ್ನಲ್ಲಿ ಏನು ಸ್ನಾನ ಮಾಡ್ತೇನೆ, ನಿನ್ನ ಜಲ ನನ್ನ ಮೈ ಮೇಲೆ ಏನು ಬೀಳ್ತದೆ, ಅದು ಜ್ಞಾನವೇ ಬಿದ್ದಂತೆ ಆಗ್ಬೇಕು ನನ್ನ ಮೈ ಮೇಲೆ. ಜ್ಞಾನ ಕಿವಿಗಳ ಮೂಲಕ, ಕಣ್ಗಳ ಮೂಲಕ ನನ್ನ ಒಳಗೆ ಹೋಗಬೇಕು, ಹೋಗಿ ನನ್ನನ್ನು ಅದು ಉದ್ಧಾರ ಮಾಡಬೇಕು. ನಿನ್ನ ತೀರದಲ್ಲಿ ನಾವು ತಪಸ್ಸು ಮಾಡ್ತಾ ಭಗವಂತನ ಕುರಿತಾದ ಮಂತ್ರಗಳನ್ನ ಮಾಡ್ತಾ ನಾವು ಸತತವಾಗಿ ನಮ್ಮ ಕಾಲವನ್ನ ಕಳೆಯುವಂತಾಗಲಿ. ಯಾಕೆಂದ್ರೆ ನಿನ್ನ ತೀರ ಏನಿದೆ ಇದು ಮುಕ್ತಿಯ ದ್ವಾರ. ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಅಂತ ಆ ಕುಮಾರಧಾರ ನದಿಯನ್ನು ವರ್ಣನೆ ಮಾಡ್ತಾರೆ.